ಸೊ ಲೋಡ್ ಬೇರಿಂಗ್ ವಾಲ್ಸ್ ಇತ್ತು ಅಂದ್ರೆ ಏನ್ ಮಾಡ್ತೀವಿ, ಆ ಲೋಡ್ ಬೇರಿಂಗ್ ವಾಲ್ ಮೇಲೆ ಮತ್ತೆ ಲೋಡ್ ಬೇರಿಂಗ್ ವಾಲ್ ಕೊಡ್ತೀವಿ ನಾವು. ಅಲ್ಲಿ ಮೇನ್ ವಾಲ್ ನಾವ್ ಎಲ್ಲೂ ಟಚ್ ಮಾಡಕ್ ಹೋಗೋದಿಲ್ಲ. ಬಟ್ ಅದು ಪೋರ್ಷನ್ ಟೋಟಲ್ ಬರೀ ಓನರ್ ಮಾತ್ರ ಆಕ್ಸೆಸ್ ಸರ್ ಇದು. ಇಲ್ಲಿ ಯಾರು ರೆಂಟ್ ಹೌಸ್ ಬರಂಗಿಲ್ಲ. ನಾನೇನ್ ನಿಮ್ಗೆ ಆಚಿಂದ ತೋರಿಸಿದೆ, ಆ ಸ್ಟೇರ್ ಕೇಸ್ ಟೋಟಲ್ ಆಗಿ ರೆಂಟ್ ಹೌಸ್ ಹೋಗ್ತಾರೆ. ಡಿವೈಡ್ ಮಾಡ್ಕೊಂಡ್ವಿ. ಸೀಲಿಂಗ್ ನೋಡಿದಾಗ ಸರ್ ನಿಮ್ಗೆ ಟೋಟಲ್ ಆಗಿ ನಾವು PC ಸೀಲಿಂಗ್ ಹೋಗಿದ್ವಿ. ಅದೆಲ್ಲ ಮಾಡಿದ್ದು ನಿಮ್ಗೆ ಲೈಕ್ ಹೌದಪ್ಪ ಗಟ್ಟಿ ಮಾಡಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆ ಸರ್? ಇಲ್ಲ, ಏನ್ ಫೀಲಿಂಗ್ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ನಮ್ಗೊಂದು ಅನ್ಸುತ್ತೆ. ಸ್ಲೈಡರ್ ವಾರ್ಡ್ರೋಬ್ ಹೋಗಿದ್ದೀವಿ. ಬಟ್ ನೀವು ನೋಡ್ಬೋದು ಸರ್, ಟೋಟಲಿ ಪ್ಯಾಟರ್ನ್ ವಾರ್ಡ್ರೋಬ್ ಅಂದ್ರೆ ನಂಬರ್ ಆಫ್ ಪ್ಯಾಚಸ್ ಆಫ್ ಲ್ಯಾಮಿನೇಟ್ ಜಾಸ್ತಿನೇ ಕೊಟ್ಟಿದ್ದೀವಿ. ಕಾಂಬಿನೇಷನ್ ಆಫ್ ವೈಟ್ ಅಂಡ್ ದೆನ್ ವುಡನ್ ಸ್ಲ್ಯಾಬ್ ಇತ್ತಲ್ಲ ಸರ್, ಮೇನ್ ಆಗಿ ಈ ಸ್ಲ್ಯಾಬ್ ನ ಕಟ್ ಡೌನ್ ಮಾಡ್ಕೊಂಡಿದೀವಿ. ಈ ಸ್ಲ್ಯಾಬ್ ನ ಕಟ್ ಡೌನ್ ಮಾಡ್ಕೊಂಡು ಡ್ಯೂಪ್ಲೆಕ್ಸ್ ನಾವು ಮೇನ್ ಆಗಿ ಇಲ್ಲ ಐಡಿಯಾ ಮಾಡ್ಕೊಂಡಿವಿ ಸರ್. ಈ ಡ್ಯೂಪ್ಲೆಕ್ಸ್ ಅಷ್ಟೇ ಕಟ್ ಮಾಡಿ ಸರ್, ಅವನ ಹತ್ರ ಮಾಡಿಸಿ, ಕಟ್ ಮಾಡಿಸಿ, ಮಾಡಿಬಿಟ್ಟು ಮಾಡಿ ಕಟ್ ಮಾಡಿ ಅವನಿಗೆ ತಿನ್ನಿಸಿ ಸರ್. ಅಭಿಷೇಕ್ ಸರ್ ನೀವೇ ತಿನ್ನಿಸಿ, ಪುಟ್ಟನಿಗೆ ತಿನ್ನಿಸಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಪ್ಲಸ್ ರಿನೋವೇಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಏನು ತಮ್ನೇಲ್ ಮೇಲೆ ನೀವು ಬಜೆಟ್ ನೋಡ್ತಾ ಇದ್ದೀರಲ್ಲ, ಆ ಬಜೆಟ್ ಬಂದ್ಬಿಟ್ಟು ಇಂಟೀರಿಯರು ಹೌದು ಆ್ಯಂಡ್ ಒಂದು ಹಳೆಯ ಮನೆ ಇದೆ, ಅದನ್ನು ಒಂದು ಮಾಡರ್ನ್ ಮನೆಯಾಗಿ ಕನ್ವರ್ಟ್ ಮಾಡಿರುವಂಥದ್ದು. ಇವೆಲ್ಲವ ಸೇರಿ ಪ್ಯಾಕೇಜ್ ಬಂದ್ಬಿಟ್ಟು ಏನು ಬಜೆಟ್ ನಾನು ತೋರಿಸಿದ್ದೀನಿ ಆ ಬಜೆಟ್ ವೀಕ್ಷಕರೇ. ಸೊ ಈ ರಿನೋವೇಷನ್ ಪ್ಲಸ್ ಇಂಟೀರಿಯರ್ನ ಮಾಡಿರುವಂಥವ್ರು ವಿವಾ ಡಿಸೈನ್ ಕಂಪನಿಯವರು. ಮುಂಚೆನೂ ಕೂಡ ನಾನು ಇವ್ರ ಜೊತೆ ವಿಡಿಯೋ ಮಾಡಿದ್ದೀನಿ, ಬಟ್ ಎಲ್ಲದೂ ಕೂಡ ಫ್ರೆಶ್ ಇಂಟೀರಿಯರ್ ಮಾಡ್ತಾ ಇದ್ವಿ. ಬಟ್ ಇವತ್ತೊಂದು ಯುನಿಕ್ ವಿಡಿಯೋ ಅಂತ ಹೇಳ್ಬೋದು. ನೋಡಿ, ತುಂಬಾ ಜನ ಮನೆ ಕಟ್ಸಿರ್ತೀರಾ, ಎಷ್ಟೋ ವರ್ಷಗಳಾಗುತ್ತೆ, ಆಮೇಲೆ ಒಂದು ಆಸೆ ಬರುತ್ತೆ, ಏನೋ ಸ್ವಲ್ಪ 4 ಕಾಸು ಬಂತು, ಸೊ ಇವಾಗ ಒಂದು ಒಳ್ಳೆ ಮನೆ ಮಾಡೋಣ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕು, ಇದ್ದ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ, ಎಕ್ಸ್ಟ್ರಾ ಲೋನ್ ಮಾಡ್ಬೇಕಾಗತ್ತೆ. ಬಟ್ ನೀವು ಅದಕ್ಕೆ ರೆಡಿ ಇರೋದಿಲ್ಲ. ಸೊ ಇರೋ ದುಡ್ಡಲ್ಲೇ ಮನೇನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಡೋಣ ಅನ್ನೋ ಯೋಚನೆ ತುಂಬಾ ಜನರಲ್ಲಿ ಬಂದ್ಬಿಡುತ್ತೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಅಂತ ಹೇಳ್ಬೋದು ವೀಕ್ಷಕರೇ. ಅಂಡ್ ಹೇಗೆ ಮಾಡಿದ್ದಾರೆ, ಏನ್ ಕತೆ ತಿಳಿಸ್ಕೊಡೋದಕ್ಕೆ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. ಒಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು ಸರ್. ನಿಜ, ಫಸ್ಟ್ ಟೈಮ್ ಕಂಪ್ಲೀಟ್ ಮನೇನ ರೆನೋವೇಟ್ ಮಾಡ್ಬಿಟ್ಟು ಇಂಟೀರಿಯರ್ ಕೂಡ ಮಾಡಿದೀರಾ. ಫಸ್ಟ್ ನಮ್ಗೆ ಹೇಳಿ, ಮುಂಚೆ ಈ ಮನೆ ಹೇಗಿತ್ತು? ಸರ್ ಮುಂಚೆ ಬಂದು ಇಟ್ಟು ರೆಂಟ್ ಹೌಸ್ ತರ ಇತ್ತು ಸರ್. ಸೊ ಓನರ್ ಬಂದು ಆ ಕಡೆ ಒಂದು ಇದ್ರಲ್ಲಿ ಪೋರ್ಷನ್ ಅಲ್ಲಿ ಇದ್ರು. ಸೊ ಎಲ್ಲ ಸಿಂಗಲ್ ಪೋರ್ಷನ್ಸ್ ಇತ್ತು, ಎಲ್ಲ 1 BHK ತರ ಮಾಡ್ಕೊಂಡಿದ್ರು. ಸೊ ಅದನ್ನ ಕಸ್ಟಮರ್ ನಮ್ಗೆ ಒಂದು ಅಪ್ರೋಚ್ ಆದಾಗ ಸರ್ ಹೆಸರು ಬಂದು, ಸೊ ರಾಕೇಶ್ ಸರ್ ನಮ್ಮ ಹತ್ರ ಒಂದು ಅಪ್ರೋಚ್ ಮಾಡಿದಾಗ, ಸರ್ ಇದ ಕೇಳಿದ್ರು, ನಮ್ದು ಹಳೆ ಮನೆ ಇದೆ ಸರ್, ಅದ್ ಬಟ್ ನಾನು ಅದನ್ನ ಹೊಸದಾಗಿ ಮಾಡಬೇಕು, ನಂಗೊಂದು ರೆನೋವೇಷನ್ ಕಮ್ ಇಂಟೀರಿಯರ್ಸ್ ಬೇಕು, ಸೊ ನಿಮ್ ಕಡೆಯಿಂದನೇ ಮಾಡಿಸ್ಬೇಕು ಅಂದ್ರು. ನಾವು ಎಸ್ ಸರ್ ಡೆಫಿನೆಟ್ಲಿ ಮಾಡೋಣ, ನಾವು ವಿಲ್ ಗಿವ್ ಅ ಟ್ರೈ ಫಾರ್ ದಿಸ್ ಒನ್. ಯಾಕಂದ್ರೆ ನೆಕ್ಸ್ಟ್ ನೀವು ಹೇಳಿದಂಗೆ ಸರ್, ಹೌದು, ಯಾಕಂದ್ರೆ ಮೇನ್ ಸೆಂಟರ್ ಪಾರ್ಟ್ಸ್ ಆಫ್ ಬೆಂಗಳೂರು ಏನಿದೆ ಅದೆಲ್ಲ ಹಳೆ ಬೆಂಗಳೂರು ಆಗ್ತಾ ಬಂತು. ಸೊ ಅಲ್ಲಿರೋರ್ಗು ಇವಾಗ ರೆನೋವೇಷನ್ಸ್ ಎಲ್ಲ ಬೇಕಾಗ್ತಿದೆ. ಸೊ ಆ ತರದಾಗ ಡೆಫಿನೆಟ್ಲಿ ಸರ್ ನಾವು ಮಾಡೋಣ ಅಂತ ಹೇಳಿ ಬಂದು ಅಪ್ರೋಚ್ ಆದ್ವಿ. ಅಪ್ರೋಚ್ ಅಂದ್ರೆ ಸರ್ ಹೇಳಿವಿ, ಸರ್ ನಮಗೆ ನಾವೇನು ರೆನೋವೇಷನ್ಗೆ ಅಂತ ಕೋಟ್ ಕೊಟ್ಟು ದಟ್ ಬಿಟ್ ವೇರಿ, ಯಾಕಂದ್ರೆ ನಾವು ಒಂದು ವಾಲ್ ಹೊಡಿತಾ ಇರ್ತೀವಿ, ಅದಾದ್ಮೇಲೆ ಪಕ್ಕದಲ್ಲಿರೋ ವಾಲ್ ಕ್ರ್ಯಾಕ್ ಬಂದ್ರು ಬರ್ಬೋದು, ಮತ್ತೆ ನಾವು ಅದು ಫಿಲ್ಲಿಂಗ್ ಮಾಡೋಣ ಅಂತ ಇರುತ್ತೆ ಅಂತ. ಸರ್ ಓಪನ್ ಇದು, ಎಸ್ ಅಭಿಷೇಕ್ ನಾನ್ ರೆಡಿ, ಬಟ್ ಓನ್ಲಿ ಥಿಂಗ್ ಇಸ್ ದಟ್ ನನಗೊಂದು ಕ್ವಾಲಿಟಿ ಆಗಿ ಪ್ಲಸ್ ಒಂದು ಮಾಡರ್ನ್ ಟಚ್ ಬೇಕೇ ಬೇಕು ನನಗೆ ಇಲ್ಲಿಗೆ ಅಂತ. ನಾವು ಡೆಫಿನೆಟ್ಲಿ ಮಾಡೋಣ ಅಂತ ಹೇಳಿ ಮನೆಯವರ ಎಲಿವೇಶನ್ ಇಂದ ಹಿಡಿದು ಪಾರ್ಕಿಂಗ್ ಇಂದ ಹಿಡಿದು ಪ್ಲಸ್ ಇವಾಗ ಏನ್ ಪೋರ್ಷನ್ಸ್ ನೀವು ನೋಡ್ತಾ ಇದ್ದೀರಾ, ಇದು ಮುಂಚಿತ ಹೇಗಿತ್ತು ಅಂತ ಬೇಕಾದ್ರೆ ನಾನು ವಿಡಿಯೋಸ್ ಕೊಡ್ತೀನಿ ಸರ್, ಅದನ್ನೊಂದು ಹಾಕಿ ಡಿಫರೆನ್ಸ್ ಈಗ ನಾವು ಮಾತಾಡ್ತಿರ್ಬೇಕಾದ್ರೆ ತೋರಿಸ್ಬಿಡೋಣ. ಮುಂಚೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿತ್ತು ಸರ್? ಸರ್ ಬಂದೆ ನಾವು ಸಿಂಗಲ್ ಪೋರ್ಷನ್ ಅಷ್ಟೇನೆ, ಸಿಂಗಲ್ BHK ಇದ್ರು, ಇದ್ರ ಮೇಲೆ ಇನ್ನೊಂದು ಸಿಂಗಲ್ BHK. ಹೌದು, ಎರಡು ರೆಂಟ್ ಪರ್ಪಸ್ ಇತ್ತು. ಇವಾಗ ಹೆಂಗ್ ಮಾಡಿದೀವಿ ಅಂದ್ರೆ ಇದು ಓನ್ ಹೌಸ್, ಸೊ ಆ ಕಡೆ ಎಲ್ಲ ರೆಂಟ್ ಪರ್ಪಸ್ ಮಾಡಿ
ಈ ಸಿಂಗಲ್ ಬೇಸ್ ಏನಿತ್ತು ಕೆಳಗಡೆ ನಾವು ಒಂದು ಸ್ಟೇರ್ ಕೇಸ್ ನ ಫಾರ್ಮ್ ಮಾಡಿ ಸ್ಲ್ಯಾಬ್ ಕಟಿಂಗ್ ಮಾಡಿ ಸೊ ಅದಕ್ಕೆ ನಾವು ಸ್ಟೇರ್ ಕೇಸ್ ಕೊಟ್ಟು ಡ್ಯೂಪ್ಲೆಕ್ಸ್ ತರ ಮಾಡಿದೀವಿ. ಸೊ 2 ರೆಂಟ್ ಹೌಸ್ ಇದ್ದಿದ್ದನ್ನ ನಾವು ಇವಾಗ ಓನ್ ಹೌಸ್ ಒಂದು ಡ್ಯೂಪ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡಿ ವಿತ್ ಮಾಡರ್ನ್ ಇಂಟೀರಿಯರ್ಸ್ ಮಾಡ್ಕೊಟ್ಟಿದ್ವಿ ಸರ್. ಪ್ರೀಮಿಯಂ ಮನೆ ಮಾಡ್ಕೊಟ್ಟಿದ್ದೀರಾ. ಪ್ರೀಮಿಯಂ ಮನೆ ಮಾಡ್ಕೊಟ್ಟಿದ್ದೀವಿ. ನೋಡಿ, ಎರಡು ರೆಂಟ್ ಹೌಸ್ ಜಸ್ಟ್ 1 BHK ಇರೋದನ್ನ ಕ್ಲಬ್ ಮಾಡ್ಬಿಟ್ಟು ಇವತ್ತು ಮೇಲ್ಗಡೆ ಎಷ್ಟು ರೂಮ್ ಇದೆ? 2 ರೂಮ್ ಇದೆ ಅಲ್ವಾ? ಇಲ್ಲೊಂದು ರೂಮ್ ಇದೆ. ಸೊ 3 BHK ಡೂಪ್ಲೆಕ್ಸ್ ಮಾಡ್ಕೊಟ್ಟಿದ್ದೀರಾ ಸರ್. ಇವೆಲ್ಲ ಮಾಡೋದಕ್ಕೆ ಸಿವಿಲ್ ವರ್ಕ್ ಗೆ ಎಷ್ಟು ಖರ್ಚಾಯ್ತು, ಇಂಟೀರಿಯರ್ ಗೆ ಎಷ್ಟು ಖರ್ಚಾಯ್ತು ಸರ್? ಸಿವಿಲ್ ಆಲ್ಮೋಸ್ಟ್ ನಮ್ದೊಂದು 30 lakhs ಖರ್ಚಾಗಿದೆ ಸರ್. ಇದಕ್ಕೆ ಇಂಟೀರಿಯರ್ಸ್ ಅನ್ನು ತಗೊಂಡೋಗೋದ ನಿಮಗೆ 10.5 lakhs ಖರ್ಚಾಗಿದೆ. ಸೊ 10.5 ಬಂದು ಇಂಟೀರಿಯರ್, 30 lakh ಬಂದ್ಬಿಟ್ಟು ಸಿವಿಲ್ ವರ್ಕ್. ಸಿವಿಲ್ ಹೌದು. ಸೊ 44 ಲಕ್ಷದಲ್ಲಿ ಇಡೀ ಮನೆ ರೆಡಿ ಆಗಿರೋದು ಅಲ್ವಾ? ಸೊ ಡೆಫಿನೆಟ್ಲಿ ನೀವೇನಾದ್ರೂ ಈ ಮನೆನ ಹೊಸದಾಗಿ ಬಿಲ್ಡ್ ಮಾಡಬೇಕು ಅಂತಂದ್ರೆ ಮಿನಿಮಮ್ 60 lakh ಬೇಕಾಗುತ್ತೆ ವೀಕ್ಷಕರ. 60 ರಿಂದ 70 ಲಕ್ಷ ಪ್ಲಸ್ ಇಂಟೀರಿಯರ್ ಬೇಕಾಗುತ್ತೆ. ಸೊ 70-80 ಲಕ್ಷ ಅಂತೂ ಖರ್ಚಾಗುತ್ತೆ. ಇವರು ಆಲ್ಮೋಸ್ಟ್ 40-43 ಲಕ್ಷದಲ್ಲಿ ಮುಗಿಸ್ಬಿಟ್ಟು ಆಲ್ಮೋಸ್ಟ್ ಒಂದು 30 ಲಕ್ಷ ಉಳಿಸ್ಬಿಡ್ತೀವಿ ಸರ್. ಇರೋ ಮನೆನೇ ಕ್ರೇಜಿ ಮಾಡ್ಬೇಕು ಅನ್ನೋದಿದ್ರೆ ಡೆಫಿನೆಟ್ಲಿ ನೀವು ವಿವಾದವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ರೆನೋವೇಷನ್ ಮಾಡ್ಕೊಡ್ತಾರೆ, ಜೊತೆಯಲ್ಲಿ ಅಮೇಸಿಂಗ್ ಇಂಟೀರಿಯರ್ ಕೂಡ ಮಾಡ್ಕೊಡ್ತಾರೆ. ಇದನ್ನ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂತು ನಿಮಗೆ ಸರ್? ರೆನೋವೇಷನ್ ಈಸಿ ನಮಗೆ 3.5 months ತಗೊಂತು ಸರ್. 3.5 ತಿಂಗಳು. ಇಂಟೀರಿಯರ್ ಬಂದಾಗ ನಿಮಗೆ 1.5 month ಅಲ್ಲಿ ಮಾಡ್ಕೊಟ್ಟಿದ್ದೀವಿ. ಓಕೆ, ಸೊ ಆಲ್ಮೋಸ್ಟ್ 5 to 6 months ಅಲ್ಲಿ ಎವ್ರಿಥಿಂಗ್ ಇಸ್ ಡನ್. ಎವ್ರಿಥಿಂಗ್ ಟೋಟಲಿ ಸರ್. ಸೊ ಕೋರ್ ಕಟಿಂಗ್ ಎಲ್ಲ ಮಾಡಿದ್ರಿ ಇಲ್ಲಿ ನೀವು ಅಲ್ವಾ? ಸೊ ಆಮೇಲೆ ಇನ್ನೊಂದು ಲೈಕ್ ಇವೆಲ್ಲ ಮಾಡ್ಬೇಕಾದ್ರೆ ಸ್ಟ್ರಕ್ಚರ್ ಏನು ಡ್ಯಾಮೇಜ್ ಆಗಬಾರ್ದು ನಾಳೆ ದಿನ ಅಲ್ವಾ? ಅದು ಹೆಂಗ್ ಮೇಂಟೈನ್ ಮಾಡಿದ್ರಿ? ಸೊ ಅದಕ್ಕೆ ಮೇನ್ ನಾವು ಟೆಕ್ನಿಕಲ್ ಇಂಜಿನಿಯರ್ಸ್ ಅಂತ ಮಾಡಿದ್ದೀವಿ. ಸೊ ಏನಾಗುತ್ತೆ ಅಂದ್ರೆ ಅವರ ಕೆಲಸನೇ ಅದು. ಇನಿಷಿಯಲ್ ನಾವೇನು ರೆನೋವೇಷನ್ ಮುಂಚೆ ಮಾಡಿದ್ವಿ ಸೈಟ್ ನ ಏನಂತ ಕನ್ಸಿಡರ್ ಮಾಡ್ತೀವಿ, ಫಸ್ಟ್ ಇದೇನಾರೋ ಲೋಡ್ ಬೇರಿಂಗ್ ವಾಲ್ಸ್ ಇದೆಯಾ ಅದಕ್ಕೆ, ಅಥವಾ ಏನಾರೋ ಸ್ಟ್ರಕ್ಚರ್ ಬಂದು ಕಾಲಮ್ಸ್ ಅಂಡ್ ಬೀಮ್ಸ್ ಅಲ್ಲಿ ಹೋಗಿದೆಯಾ ಅದನ್ನ ಫ್ರಂಟ್ ಪ್ಲಾನ್ ಮಾಡ್ತೀವಿ. ಸೊ ಲೋಡ್ ಬೇರಿಂಗ್ ವಾಲ್ಸ್ ಇತ್ತು ಅಂದ್ರೆ ಏನ್ ಮಾಡ್ತೀವಿ, ಆ ಲೋಡ್ ಬೇರಿಂಗ್ ವಾಲ್ ಮೇಲೆ ಮತ್ತೆ ಲೋಡ್ ಬೇರಿಂಗ್ ವಾಲ್ ಕೊಡ್ತೀವಿ ನಾವು. ಅಲ್ಲಿ ಮೇನ್ ವಾಲ್ ನಾವ್ ಎಲ್ಲೂ ಟಚ್ ಮಾಡಕ್ ಹೋಗೋದಿಲ್ಲ. ಬಟ್ ಅದೇನೋ ಫ್ರೇಮ್ ಸ್ಟ್ರಕ್ಚರ್ಸ್ ಆಗಿದ್ರೆ ಕಾಲಮ್ಸ್ ಬೀಮ್ಸ್ ನಮ್ಗೆ ಅದು ತೊಂದರೆ ಇಲ್ಲ ಸರ್. ಎನಿ ವಾಲ್ ಕ್ಯಾನ್ ಬಿ ರಿಮೂವ್, ಎನಿ ವಾಲ್ ಕ್ಯಾನ್ ಬಿ ಪ್ಲೇಸ್ಡ್. ಇದು ಯಾವ ತರ ಇತ್ತು? ಇದು ಬಂದು ಟೋಟಲ್ ಲೋಡ್ ಬೇರಿಂಗ್ ವಾಲ್ ಸರ್. ಹಳೆ ಮನೆ ಲೋಡ್ ಬೇರಿಂಗ್ ವಾಲ್ಸ್. ಸೊ ಸೇಮ್ ಅದೇ ವಾಲ್ ಮೇಲೆ ಇನ್ನೊಂದು ವಾಲ್ ಕೊಟ್ಟಿದ್ದೀವಿ. ಪ್ಲಸ್ ಇನ್ನು ನೋಡ್ಬೇಕು ನಾವು ಇಲ್ಲಿ ಕ್ಯಾಂಟಿಲಿವರ್ ಅಲ್ಲೂ ಕ್ಲಾಸ್ ಮಾಡಿದೀವಿ. ಪ್ಲಸ್ MS ಸೆಕ್ಷನ್ಸ್ ನ ಹಾಕಿದೀವಿ. ಸೊ ಸ್ಟ್ರಕ್ಚರ್ ಯಾವುದೇ ರೀತಿ ಏನೋ ಒಂದು ತೊಂದರೆ ಬರ್ದಿರಂಗೆ ಇರೋದ್ರ ಇನ್ನೊಂಚೂರು ನಾವು ಕ್ವಾಲಿಟಿ ಹೇಗೆ ಕೊಡ್ಬೋದು, ಪ್ಲಸ್ ಆ ಸ್ಟ್ರೆಂತ್ ಹೇಗೆ ಕೊಡ್ಬೋದು. ನಾವು ಈ ಕಡೆ ಏನ್ ಮಾಡಿದೀವಿ ಅಗೇನ್ ಸ್ಟಿಲ್ ಅನದರ್ 35-40 years ಬೇಕದು. ಆ ತರ ಒಂದು ಇದನ್ನ ತಗೊಂಡೋಗಿದೆ ಸರ್. ಸೊ ಚಾಲೆಂಜಿಂಗ್ ಆಗಿತ್ತು ಇದು, ವೆರಿ ಮಚ್ ಚಾಲೆಂಜಿಂಗ್ ಅಲ್ವಾ? ತುಂಬಾ ಚೆನ್ನಾಗಿ ಮಾಡಕ್ಕೆ ಬಹಳ ಖುಷಿಯಾಗಿದೆ ನಮಗೆ. ಔಟ್ಪುಟ್ ಮಾಡ್ಬೇಕಾದ್ರೆ ನಮಗೆ ಒಂದು ಬಹಳ ಒಂದು ಖುಷಿ ಸಿಕ್ಕಿದೆ. ವೀಕ್ಷಕರೇ, ಯಾವ್ದೇ ರೀತಿ ರಿಕ್ವೈರ್ಮೆಂಟ್ ಇದ್ರು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಈ ಮನೆ ಓನರ್ ಇದ್ದಾರೆ ಸರ್, ಮಾತಾಡ್ಕೊಂಡ್ ಬಂದ್ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ಫಸ್ಟ್ ಮನೆ ನೋಡೋಣ, ಆ ನಂತರ ಓನರ್ ಹತ್ರನು ಕೂಡ ಮಾತಾಡೋಣ. ನಡೀರಿ ಸರ್, ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಸರ್ ಇದು ಎಂಟೈರ್ ಆಗಿ ರೆಂಟೆಡ್? ಹೌದು ಸರ್, ನೀವೇನು ನೋಡ್ತಾ ಇದ್ದೀರಾ ಅಲ್ಲಿಗೆ ಸ್ಟಾರ್ಟ್ ಮಾಡ್ಕೊಂಡು ಟೋಟಲ್ ರೆಂಟೆಡ್ ಇತ್ತು ಸರ್. ಇದು ಕೆಳಗಡೆ ಪೊಸಿಷನ್ ಅಲ್ಲಿ ನಮ್ಮ ಓನರ್ ಇದ್ರು. ಸೊ ಇವಾಗ ಹೇಗೆ ಮಾಡ್ಕೊಂಡಿದೀವಿ ಅಂದ್ರೆ ಕೆಳಗಡೆ ಪೊಸಿಷನ್ ಎಲ್ಲ ನಾವು ಕಟ್ ಡೌನ್ ಮಾಡ್ಕೊಂಡು ಪಾರ್ಕಿಂಗ್ ಸ್ಪೇಸ್ ಕೊಟ್ಟು ಎಲಿವೇಶನ್ ಚೇಂಜ್ ಮಾಡಿದೀವಿ. ಸೊ ಸಪರೇಟ್ ರೆಂಟ್ ಅವ್ರು ಬರಲ್ಲ, ಅಲ್ಲಿ ಕಡೆಯಿಂದ ಎಂಟ್ರೆನ್ಸ್ ಸರ್ ಇದು. ಸರಿ, ಓಕೆ. ಯಾರು ಈ ಕಡೆ ಬರಕಲ್ಲ, ರೆಂಟರ್ಸ್ ಏನ್ ಬರ್ತಾರೆ ಹಾಗೆ ಪಾಸ್ ಆನ್ ಆಗ್ತಾರೆ. ಓನರ್ ಮಾತ್ರ ಈ ಒಂದು ಆಕ್ಸೆಸ್ ಇರುತ್ತೆ. ಸೊ ಇಲ್ಲಿಂದ ಬರ್ತೀವಿ, ಓನ್ ಹೌಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಗೇಟ್ ನೀವೇ ಮಾಡ್ಕೊಟ್ಟಿದ್ದೀರಾ? ಗೇಟ್ ನಾವು ಮಾಡ್ಕೊಡ್ತಾರೆ. SS ಇದು ಬಂದು ನಾವು ಇದು ಈ ಬೋರ್ಡ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸರ್. ಸೊ ಹಾಗೆ ಒಡೆ ಬಂದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ನಮ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿವಿ ಸರ್. ಸೊ ಪಾರ್ಕಿಂಗ್ ಟೈಲ್ಸ್ ಪ್ರೀಮಿಯಂ ಹಾಕಿದ್ದೀವಿ. ಸೊ ಪಾರ್ಕಿಂಗ್ ಅಂತ ಬಂದಾಗ ಸರ್ ಈಸಿಲಿ ಒಂದು ಕಾರ್ ನಿಲ್ಲಿಸ್ಕೊಬಹುದು, ಒಂದು 3 ಬೈಕ್ ಅಂತೂ ಈಸಿಲಿ ನಿಲ್ಲಿಸ್ಕೊಬಹುದು ಸರ್ ಅವರಲ್ಲಿ. ಓಕೆ, ಎಸ್ ಸರ್. ಅಂದ್ರೆ ಮುಂಚೆ ಪಾರ್ಕಿಂಗ್ ಇತ್ತ ಇಲ್ವಾ ಸರ್? ಪಾರ್ಕಿಂಗ್ ಇರಲಿಲ್ಲ ಸರ್. ಸೊ ಇದನ್ನು ಒಂದು ಪೋರ್ಷನ್ ಆಫ್ ಮನೆ ತರನೇ ಇತ್ತು. ಅದನ್ನ ಎಲಿಮಿನೇಟ್ ಮಾಡ್ಕೊಂಡು ಈ ಪೋರ್ಷನ್ ಟೋಟಲ್ ಬರೀ ಓನರ್ ಮಾತ್ರ ಆಕ್ಸೆಸ್ ಸರ್. ಇದು ಇಲ್ಲಿ ಯಾರು ರೆಂಟ್ ಹೌಸ್ ಬರಂಗಿಲ್ಲ. ನಾನೇನು ನಿಮ್ಗೆ ಆಚಿಂದ ತೋರಿಸಿದೆ, ಆ ಸ್ಟೇರ್ ಕೇಸ್ ಟೋಟಲ್ ಆಗಿ ರೆಂಟ್ ಹೌಸ್ ಹೋಗ್ತಾರೆ. ಸೊ ಡಿವೈಡ್ ಮಾಡ್ಕೊಂಡ್ವಿ. ಸೀಲಿಂಗ್ ನೋಡಿದಾಗ ಸರ್ ನಿಮ್ಗೆ ಟೋಟಲ್ ಆಗಿ ನಾವು PC ಸೀಲಿಂಗ್ ಹೋಗಿದ್ವಿ ಸರ್. PVC ಸೀಲಿಂಗ್ ಹೋಗಿದ್ವಿ, ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡ್ಲಿ ಎಂಟ್ರೆನ್ಸ್ ಅಲ್ಲಿ ಅಂತ ಹೇಳಿ. ಆಸ್ ವೆಲ್ as ನೀವು ವಾಲ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ನಾವು ಟೈಲ್ಸ್ ಹೋಗಿದ್ದೀವಿ ಸರ್. ಸೊ ಟೋಟಲ್ ಟೈಲಿಂಗ್ ಮಾಡ್ಕೊಂಡಿದೀವಿ ವಾಲ್ಸ್ ಅಲ್ಲೂ, ಅಂಡ್ ಫ್ಲೋರ್ ಬಂದು ಪಾರ್ಕಿಂಗ್ ಟೈಲ್ಸ್ ಹೋಗಿದ್ದೀವಿ, ಅಂಡ್ ರೂಫ್ ತಗೊಂಡಾಗ PVC. ಸೊ ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ಎಂಟ್ರೆನ್ಸ್ ಗ್ರ್ಯಾಂಡ್ ಲುಕ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸರ್ ಈ ಡೋರ್ ಏನಾದ್ರು ಕೊಟ್ಟಿದ್ದೀರಾ? ಎಸ್ ಸರ್, ಡೋರ್ ಮಾಡ್ಕೊಟ್ಟಿದ್ದೀವಿ. ಸೊ ಹಾಗೆ ಡೋರ್ ನೋಡ್ಬೋದು ಸರ್, ಒಂದು ಒಳ್ಳೆ ಟ್ರೆಡಿಷನಲ್ ಲುಕ್ ಅಲ್ಲಿ ಹೋಗಿದ್ದೀವಿ. ಸೊ ಇದು ಕಾಂಬಿನೇಷನ್ ಆಫ್ ಕಂಟೆಂಪರರಿ ಅಂತ ನಾವು ಟ್ರೆಡಿಷನಲ್ ಪ್ಲಸ್ ಹೊಸ ಮಾಡರ್ನ್ ಇಂಟರ್ಸ್ ಮಾಡಿರೋ ಕಾರಣ ಡೋರ್ ನ ಟ್ರೆಡಿಷನಲ್ ಲುಕ್ ಅಲ್ಲಿ ತಗೊಂಡೋಗಿವಿ ಸರ್. ಬ್ರಾಸ್ ಹ್ಯಾಂಡಲ್ಸ್, ಬ್ರಾಸ್ ಫಿಟ್ಟಿಂಗ್ಸ್ ಎಲ್ಲ ಬರುತ್ತೆ. ಅಂಡ್ ಟೋಟಲಿ ನಿಮಗೆ 3x7 ಡೋರ್ ಕೊಟ್ಟಿದ್ದೀವಿ. ಸೊ ಹಾಗೆ ಎಂಟ್ರೆನ್ಸ್ ಮಾಡ್ಬೋದು ಸರ್. ಒಳಗಡೆ ಬಂದ್ರೆ ವಿಶಾಲವಾದ ಜಾಗನೂ ಕೊಟ್ಟಿದ್ದೀವಿ. ಟೀಕುಡ್ ಸರ್ ಇದು? ಎಸ್ ಸರ್, ಟೀಕುಡ್ ಬರುತ್ತೆ. ಮೇಡಮ್ ಟೋಟಲ್ PU ತರ ಮಾಡ್ಕೊಂಡಿದೀವಿ. ಆಮೇಲೆ ನೋಡಿ ಸರ್, ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ಒಳ್ಳೆ ಲುಕ್ ಕೊಡ್ಬೇಕಂತ ಹೇಳಿ ನಾವೇನ್ ಸೀಲಿಂಗ್ ಅಲ್ಲಿ ರಾಫ್ಟರ್ಸ್ ಹೋಗಿಲ್ಲ ಸರ್, ಯಾಕಂದ್ರೆ ಆಲ್ರೆಡಿ ಆಚೆ ರಾಫ್ಟರ್ಸ್ ಹಾಕಿದೀವಿ. ಸೊ ಮತ್ತೆ ರಾಫ್ಟರ್ಸ್ ಇಲ್ಲಿ ತಗೊಳೋದು ಬೇಡ ಅಂತ ಹೇಳಿ ಮಾಡಿದೀವಿ. ಅಂದ್ರೆ ಪ್ಲೈ ಬೋರ್ಡ್ ವಿತ್ ಲ್ಯಾಮಿನೇಟ್ ಅಂಡ್ ಗ್ರೂಸ್ ಮಾಡಿದ್ವಿ ಸರ್. ಆ ಗ್ರೂಸ್ ಏನ್ ಬರುತ್ತೆ, ಗ್ರೂಸ್ ಅಲ್ಲೆಲ್ಲ ಫುಲ್ ಬ್ಲಾಕ್ ಪೈಂಟ್ ಹೋಗಿದೀವಿ. ಅಂಡ್ ಟು ದ ವೆರಿ ಲೆಫ್ಟ್ ಅಂಡ್ ರೈಟ್ ಕಾರ್ನರ್ ಏನ್ ಬರುತ್ತೆ ನಿಮಗೆ ಅಕ್ರಿಲಿಕ್ ಶೀಟ್ ಹೋಗಿದ್ವಿ ಸರ್. ಅಲ್ಲಿ ಅಕ್ರಿಲಿಕ್ ಶೀಟ್, ಎಸ್ ಸರ್, ಅಕ್ರಿಲಿಕ್ ಶೀಟ್ ಜೊತೆಗೆ ಇಲ್ಲಿ ಪ್ಲೈ ಬೋರ್ಡ್ ವಿತ್ ರಾಫ್ಟರ್ಸ್ ಮಾಡ್ಕೊಂಡಿದೀವಿ. ಅಂಡ್ ದೆನ್ ಲೈಟ್ಸ್ ಸರ್. ಮಧ್ಯದಲ್ಲಿ ಮುಂದೆ ಸ್ಟ್ಯಾಂಡರ್ ಬರುತ್ತೆ. ಸೊ ಅದಾಗೆ ಡೋರ್ ಇಲ್ಲಿ ಫುಲ್ ಕವರಿಂಗ್ ಗೋಸ್ಕರ 2 ಕಡೆ ಕಾಲಮ್ ಅಂತ ಕೊಟ್ಟಿದೀವಿ, ಅದು ಫುಲ್ ಕವರ್ ಆಗುತ್ತೆ. ಸೊ ಈ ತರ ಒಂದು ಒಳ್ಳೆ ಕಾನ್ಸೆಪ್ಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಕರೆಕ್ಟ್ ಸರ್, ಹಿಂಗ್ ಹೋಗಿ ಸಿ ತರ ಬರುತ್ತೆ ಫುಲ್ ಟೋಟಲ್ ಸಿ ಶೇಪ್ ತಗೊಂಡು ಇಲ್ಲಿಗೆ ಮತ್ತೆ ನಿಮಗೆ ಪ್ಲೈ ಬೋರ್ಡ್ ಲ್ಯಾಮಿನೇಟ್ ಬರುತ್ತೆ ಸರ್. ಓಕೆ ಸರ್, ಇದರ ನಂತರ ಹಾಗೆ ಈ ಕಡೆ ಬಂದ್ಬಿಟ್ರೆ ಇದು ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡಿದೆ ಸರ್. ಸೊ ಲಿವಿಂಗ್ ಏರಿಯಾ ಇದ್ದು
ಮತ್ತೆ ನಾವಿನ್ನು ವಾಲ್ ರೈಸ್ ಮಾಡಿ ಕಿಚನ್ ಕಾಂಪ್ಯಾಕ್ಟ್ ಮಾಡೋದು ಬೇಡ ಅಂತ ಹೇಳಿ ಓಪನ್ ಕಿಚನ್ ಕಾನ್ಸೆಪ್ಟ್ ಹೋಗಿದೀವಿ. ಬರೀ ನಿಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಅಚೀವ್ ಮಾಡ್ಕೊಟ್ಟಿದೀವಿ. ಬ್ರೇಕ್ಫಾಸ್ಟ್ ಕೌಂಟರ್ ಆಗ್ತಿದ್ದಂಗೆ ನಿಮಗೆ ಟೋಟಲ್ ಕಿಚನ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಸೊ ವೆರಿ ಇಂಟ್ರೆಸ್ಟ್ ನಾವು ಸಿಂಕ್ ನ ಪ್ರೊವೈಡ್ ಮಾಡಿದೀವಿ. ಯಾಕಂದ್ರೆ ಪ್ಲಂಬಿಂಗ್ಸ್ ನಾವು ಟೋಟಲ್ ಒಂದೇ ಕಡೆ ಫುಲ್ ಮಾಡ್ಕೊಂಡಿದ್ವಿ. ಎಕ್ಸಿಸ್ಟಿಂಗ್ ಪ್ಲಂಬಿಂಗ್ ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಸಿಂಕ್ ನ ಅಲ್ಲೇ ಪ್ರೊವೈಡ್ ಮಾಡ್ಕೊಂಡಿದೀವಿ. ಅದಕ್ಕೆ ಕೆಳಗಡೆ ಬಂದು ಒಂದು ಏರ್ ವೆಂಟಿಲೇಟರ್ ಅನ್ನು ಕೊಟ್ಟಿದ್ದೀವಿ ಸರ್. ಸೊ ಎನಿ ಮಾಯಿಶ್ಚರ್ ಇರಬಾರ್ದು ಅಂತ ಹೇಳಿ ಅದೊಂದು ಪಾಸ್ ಆನ್ ಏರ್ ವೆಂಟಿಲೇಟರ್ ಕೊಟ್ಟಿದ್ದೀವಿ. ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ನಿಮಗೆ ಆಯಿಲ್ ಪ್ಲಾಟ್ ಇಲ್ಲೇ ಕೊಟ್ಟಿದ್ದೀವಿ ಸರ್. ಸೊ ಅವ್ರು ಏನು ಅಡಿಗೆ ಮಾಡಿದಾಗ ಆಯಿಲ್ ಪ್ಲಾಟ್ಸ್ ಬೇಕಂದ್ರೆ ಈಸಿಲಿ ತಗೊಬಹುದು. ಅಂಡ್ ಆಸ್ ಯೂಶುವಲ್ ನಮ್ದು ಏನು ಸ್ಟವ್ ಕೆಳಗಡೆ ಬರುತ್ತೆ 3 ಬ್ಯಾಕೆಟ್ ಇಲ್ಲೇ ಕೊಟ್ಟಿದ್ದೀವಿ ಸರ್. ಟ್ಯಾಂಡಮ್ ಹೌದು ಸರ್. ಕಟ್ಲರಿ, ಕಪ್ ಅಂಡ್ ಸಾಸರ್, ತಾಲಿ 3 ಬರುತ್ತೆ. ಅಂಡ್ ಟೋಟಲಿ ಸಾಫ್ಟ್ ಕ್ಲೋಸ್ ಇರುತ್ತೆ ನಿಮಗೆ. ಸೊ ಇಲ್ಲಿ ಯೂಸ್ ಮಾಡಿರೋದು ಹೆಟಿಕೋ, ಬಟ್ ನಾನು ಆಗ್ಲೇ ಹೇಳಿದಂಗೆ ಮಾರ್ಚ್ ನಾನು ಬುಕ್ ಮಾಡೋ ನಮ್ಮ ಹತ್ರ ಎಲ್ಲರಿಗೂ ಹಾಫ್ ಇದು ಕೊಡ್ತಾ ಇದೀವಿ ಸರ್. ಕಲರ್ ಯಾವ್ದು? ಕಲರ್ ಕಾಂಬಿನೇಷನ್ ಇದು ಟೋಟಲಿ ಬೀಚ್ ಹೋಗಿದೀವಿ ಸರ್. ಏರೋ ಲ್ಯಾಂಬಲ್ ಬರುತ್ತೆ, ಇದು ಬೀಚ್ ಕಲರ್ ಬರುತ್ತೆ. ಆ ಬೀಚ್ ಕಲರ್ ನಾವು ಹೈ ಕ್ಲಾಸ್ ಅಲ್ಲಿ ಹೋಗಿದೀವಿ ಸರ್. ನಾವು ಓಕೆ, ಈ ಹ್ಯಾಂಡಲ್ ಎಲ್ಲ ಡಿಫರೆಂಟ್ ಆಗಿದೆ ಸರ್. ಪ್ರೊಫೈಲ್ ಹ್ಯಾಂಡಲ್ಸ್ ಹೋಗಿದೀವಿ. ಅಂಡ್ ಅಗೇನ್ ಕಮಿಂಗ್ ಟು ಕಾಲರ್ ಟಾಪ್ ಬಂದಾಗ ಸರ್ ನಾವು ಬ್ಲಾಕ್ ಗ್ಯಾಲಕ್ಸಿಗೆ ಹೋಗಿದೀವಿ ಸರ್. ಬ್ಲಾಕ್ ಗ್ಯಾಲಕ್ಸಿಗೆ ಹೋಗಿದೀವಿ. 20 mm ಇರುತ್ತೆ. ಫ್ರಂಟ್ ಅಲ್ಲಿ 40 mm ಕೊಟ್ಟಿರ್ತೀವಿ. ನೋಸಿಂಗ್ ಮಾಡಿ ಸರ್ ಹಾಫ್ ರೌಂಡ್. ಬಾಟಮ್ ಅಲ್ಲಿ ನಿಮ್ಗೆ ಇಲ್ಲಿ ವಾಟರ್ ಗ್ರೂನು ಬರುತ್ತೆ. ಸೊ ಏನೇ ನೀರ್ ಬಂದ್ರು ನಿಮ್ಗೆ ಕೆಮೆಟ್ ಓಡೇ ಹೋಗಲ್ಲ. ಈ ಗ್ರೂ ಅಲ್ಲಿ ಟಚ್ ಆಗಿ ಕೆಳಗಡೆ ಟ್ಯಾಪ್ ಆಗುತ್ತೆ. ಇಲ್ಲಿ ಗ್ರೂ ಇರುತ್ತಲ್ವಾ, ಇಲ್ಲಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಸರ್. ಓಕೆ. ಟಾಪ್ ಅಂತ ಬಂದ್ರೆ ಸರ್ ಟೋಟಲಿ ಫ್ರಾಸ್ಟಿ ವೈಟ್ ಹೋಗಿದೀವಿ. ಸೊ ಈ ಸ್ಪೇಸ್ ಸ್ವಲ್ಪ ಚಿಕ್ಕದಾಗಿತ್ತು. ಇನ್ನೊಂಚೂರು ನಮಗೆ ಲೈಟ್ ಬಿದ್ದಾಗ ಎನ್ಲಾರ್ಜ್ ಆಗಿ ಕಾಣ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಟೋಟಲ್ ವೈಟ್ ಗೆ ಹೋಗಿತ್ತು. ಲೈಟರ್ ಶೇಡ್ ಹೋಗಿದೀವಿ. ಸೊ ಇವಾಗ ನೀವು ನೋಡುವ ಸ್ಪೇಸ್ ದೊಡ್ಡದಂಗ್ ಕಾಣುತ್ತೆ. ಆಸ್ ವೆಲ್ ಲೈಟ್ ಬಿದ್ದಾಗ ಇನ್ನೂ ಚೆನ್ನಾಗಿ ರಿಫ್ಲೆಕ್ಷನ್ ಕೊಡ್ತಾ ಇದೆ ಸರ್. ಕರೆಕ್ಟ್ ಸರ್, ಇದು ಹೌದು, ತುಂಬಾ ಚೆನ್ನಾಗಿದೆ. ಇದ್ರ ಕೆಳಗಡೆ ಫ್ಲೋರಿಂಗ್ ಗೆ ಅಂತ ತಗೊಂಡ್ರೆ ಹೌದು ಸರ್. ಫ್ಲೋರಿಂಗ್ ಮತ್ತೆ ಇಲ್ಲಿ ನಾವು ಗ್ರಾನೈಟ್ ಗೆ ಹೋಗಿದೀವಿ ಸರ್ ನಾವು. ಇಲ್ಲಿ ಒಂದು ರೂಮ್ ಬರುತ್ತೆ ಸರ್. ಇಲ್ಲಿ ರೂಮ್ ಬರುತ್ತೆ. ಯಸ್ ಸರ್. ಇದು ಡೋರ್ ನೀವೇ ಪ್ರೊವೈಡ್ ಮಾಡಿ? ಡೋರ್ ನಾವು ಪ್ರೊವೈಡ್ ಮಾಡಿದ್ವಿ ಸರ್. ಹಾಗೆ ಇದು ಅವರ ಪೇರೆಂಟ್ಸ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಸರ್ ಸ್ಲೈಡಿಂಗ್, ಇಲ್ಲಿ ಸ್ಲೈಡಿಂಗ್ ಹೋಗಿದ್ದೀವಿ ಸರ್. ಯಾಕಂದ್ರೆ ರೂಮ್ ಸೈಜ್ ಸ್ವಲ್ಪ ಚಿಕ್ಕದ ಅಚೀವ್ ಆಯ್ತು ನಮಗೆ. ಸೊ ಅದನ್ನ ಮತ್ತೆ ನಾವು ಓಪನಬಲ್ ಡೋರ್ಸ್ ಕೊಟ್ಟು ಆ ಸ್ಪೇಸ್ ನ ರೆಸ್ಟ್ರಿಕ್ಟ್ ಮಾಡೋದು ಬೇಡ ಅಂತ ಹೇಳಿ ಇದು ಸ್ಲೈಡರ್ ವಾರ್ಡ್ರೋಬ್ ಹೋಗಿದ್ದೀವಿ. ಬಟ್ ನೀವು ನೋಡಬಹುದು ಸರ್, ಟೋಟಲಿ ಪ್ಯಾಟರ್ನ್ ವಾರ್ಡ್ರೋಬ್ ಅಂದ್ರೆ ನಂಬರ್ ಆಫ್ ಪ್ಯಾಚಸ್ ಆಫ್ ಲ್ಯಾಮಿನೇಟ್ ಜಾಸ್ತಿನೇ ಕೊಟ್ಟಿದ್ದೀವಿ. ಕಾಂಬಿನೇಷನ್ ಆಫ್ ವೈಟ್ ಅಂಡ್ ದೆನ್ ವುಡನ್ ಈ ತರ ಶೇಡ್ ಅಲ್ಲಿ ಹೋಗಿದ್ದೀವಿ. ಹ್ಯಾಂಡಲ್ ನೋಡಿದಾಗ ಬ್ಲಾಕ್ ಹೋಗಿದೆ ಸರ್. ಟೋಟಲಿ ಡಿಫರೆಂಟ್ ಒನ್ ಫಾರ್ ದ ಹ್ಯಾಂಡಲ್ ಅಂತ ಬ್ಲಾಕ್ ಕಲರ್ ಶೇಡ್ ಅಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸೊ ಟೋಟಲ್ ಇಂಟರ್ನಲ್ಸ್ ಈ ತರ ಬರುತ್ತೆ ಸರ್ ನಿಮಗೆ. ಇಂಟರ್ನಲ್ ಅಗೇನ್ ಗ್ರೇ ಕ್ಯಾಮ್ರಿಕ್ ಕೊಡ್ತೀವಿ ನಾವು ಲ್ಯಾಮಿನೇಟ್ ನ. ಸರ್ ಇಲ್ಲ ಒಂಚೂರು ನಾವು ಬ್ರೌನ್ ಕಲರ್ ಬೇಕಾಗಿತ್ತು ಶೇಡ್ ಅಂದ್ರು. ಸೊ ಅದಕ್ಕೋಸ್ಕರ ಬ್ರೌನ್ ಕಲರ್ ಇಂಟರ್ನಲ್ ಲ್ಯಾಮಿನೇಟ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಸೊ ಇದು ನೀವು ಯೂಶುವಲಿ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಇದು ಮಾಡ್ಕೊಂಡು ಅದ್ರ ಸ್ವಲ್ಪ ಹೆವಿ ಕೊಟ್ಟಿದ್ದೀರಾ? ಹೆವಿ ಕೊಟ್ಟಿದ್ದೀವಿ ಸರ್. ಇಲ್ಲಿಗೆ ಬಂದಾಗ ಪ್ರೊಫೈಲ್ ಲೈಟ್ ಸರ್. ಸೊ ಪ್ರೊಫೈಲ್ ಶಟರ್. ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟಿದ್ದೀವಿ. ಕೆಳಗಡೆ ಫುಲ್ ಚೆಸ್ಟ್ ಆಫ್ ಡ್ರಾವರ್ಸ್ ಬರುತ್ತೆ. ಸೊ 3 ಡ್ರಾವರ್ಸ್ ಕೊಟ್ಟಿದ್ದೀವಿ. ಎನಫ್ ಅಮೌಂಟ್ ಆಫ್ ಸ್ಟೋರೇಜ್ ಅನ್ನು ಯೂಸ್ ಮಾಡ್ಕೊಬಹುದು ಸರ್ ಇಲ್ಲಿ. ಕರೆಕ್ಟ್ ಸರ್. ಇದೊಂದು ಜಸ್ಟ್ ಹೈಲೈಟ್ ಆಗುತ್ತೆ ಸರ್. ಸೊ ಆ ಪರ್ಪಸ್. ಅಂಡ್ ಲಾಫ್ಟ್ ಸ್ಟೋರೇಜ್ ಚೆನ್ನಾಗಿದೆ ಸರ್. ಎಂಡ್ ಟು ಎಂಡ್ ಲಾಫ್ಟ್. ಸೊ ಏನೇ ಬೇಕಾದ್ರೂ ಸ್ಟೋರೇಜ್ ನಾವು ಈಸಿಯಾಗಿ ಸ್ಪೇಸ್ ಯೂಸ್ ಮಾಡ್ಕೊಬಹುದು. ಓಕೆ ಓಕೆ. ಈ ಕಡೆ ಬಂದ್ರೆ ಇಲ್ಲಿ ಬಂದಾಗ ಪೂಜಾ ರೂಮ್ ಸರ್. ಸೊ ಇದು ಅಗೇನ್ ಟ್ರೆಡಿಷನಲ್. ಸೊ ಕಂಟೆಂಪರರಿ ಅಂತ ಟ್ರೆಡಿಷನಲ್ ಪ್ಲಸ್ ಇಸ್. ಸೊ 2 ಕಡೆ ನಿಮಗೆ ಬಾರ್ಡರ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ಟೋಟಲಿ ಇದು ಪ್ಲೈ ಬೋರ್ಡ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಸರ್. ಸೈಡ್ ವಾಲ್ಸ್ ಆಗಿರ್ಬೋದು, ಟಾಪ್ ಟೋಟಲಿ ಪ್ಲೈ ಬೋರ್ಡ್ ವಿತ್ ಲ್ಯಾಮಿನೇಟ್. ಜಸ್ಟ್ ಶಟರ್ ಮಾತ್ರನೇ ನಾವಿಲ್ಲಿ ಟೀಕ್ ಹೋಗಿರೋದು ಸರ್. ಓಕೆ ಓಕೆ. ಅಂಡ್ ಹಿಂಭಾಗನು ನಿಮ್ಗೆ ಅಕ್ರಿಲಿಕ್ ಇದೆ. ಅದ್ರ ಜೊತೆಗೆ ಬಂದು ಮತ್ತೆ ನಾವು ಪ್ರೊಜೆಕ್ಷನ್ ತಗೊಂಡಿದ್ದೀವಿ ಸರ್. ಇದು ಡೋರ್ ಎಲ್ಲ ಯಾವ್ದು ವುಡ್ ಸರ್ ಇದು? ಸೊ ಟೋಟಲ್ ಟೀಕೆ ಬರುತ್ತೆ ಸರ್. ಟೀಕ್ ಬರುತ್ತೆ. ತುಂಬಾ ಸ್ವಲ್ಪ ಬ್ಲಾಕಿಶ್ ಆಗಿದೆ ಸರ್. ಡಾರ್ಕರ್ ಇದೆ ಸರ್. ಅಂದ್ರೆ ಇದು ಹಳೆ ಏನ್ ಡೋರ್ ಇತ್ತು ಇವ್ರದ್ದು ಅದನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ನಾವು ಅದನ್ನೇ ಮಾಡಿದ್ವಿ. ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀವಿ. ಜಸ್ಟ್ ಅದ್ರ ಮೇಲೆ ನಾವು ಪಾಲಿಶ್ ರನ್ ಮಾಡ್ಕೊಂಡಿರೋದು ಸರ್. ಎಡಗಡೆ ಗೋಪುರ ಮಾಡಿದ್ವಿ. ಗೋಪುರ ನಾವು ತಗೊಂಡಿದ್ದೀವಿ ಸರ್. ಹೇಳಿ. ಅಂಡ್ ದೆನ್ ಹಾಗೆ ಮೇಲ್ಗಡೆ ನೀವು ನೋಡಿದಾಗ ಫಾಲ್ಸಿಂಗ್ ಆಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಬಟ್ ಥಿಂಗ್ ಇಸ್ ದಟ್ ಇವಾಗ ಏನ್ ನಾವು ಯು ಶೇಪ್ ಅಲ್ಲಿ ರನ್ ಮಾಡಿದ್ದಾರೆ ಆಫ್ಟರ್ ನ ಅದರಲ್ಲಿ ಯು ಶೇಪ್ ಅಲ್ಲಿ ನಾವು ಪ್ರೊಫೈಲ್ ಅಂತ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್. ಸೊ ಇಲ್ಲಿ ಫಾಲ್ ಸೀಲಿಂಗ್ ತಗೊಂಡಿದ್ದೀರಾ? ಹೌದು ಸರ್. ಅಲ್ಲಿ ಫಾಲ್ ಸೀಲಿಂಗ್ ತಗೊಂಡಿದ್ವಿ. ಮೇಜರ್ ಆಗಿ ಅಲ್ಲಿ ಕೋಲೈಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. 2 ಕಡೆ ಜಸ್ಟ್ ಮೇಜರ್ ಲೈಟ್ ಪರ್ಪಸ್ಗೋಸ್ಕರ ನಾವಲ್ಲಿ ಪ್ಯಾನಲ್ ಲೈಟ್ಸ್ ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಓಕೆ. ರಿವರ್ಸ್ ಅಂತಾನ ಮಾಡಿದ್ದೀರಾ? ಎಕ್ಸಾಕ್ಟ್ಲಿ ಸರ್. ಓಕೆ. ಸೊ ಇದು ದೇವರ ಮನೆ ಎಂಟೈರ್ ಆಗಿ ಪ್ಲೈಬೋರ್ಡ್ ಸರ್. ಇದು ಪ್ಲೈಬೋರ್ಡ್ ವಿತ್ ಲ್ಯಾಮಿನೇಟ್, ಗೋಪುರನ ಪ್ಲೈಬೋರ್ಡ್ ಲ್ಯಾಮಿನೇಟ್. ಇದೇನು ಎಕ್ಸಿಸ್ಟಿಂಗ್ ಡೋರ್ ಹಳೆ ಮನೆ ಇರುತ್ತೆ ಅದನ್ನೇ ತಗೊಂಡು ಪಾಲಿಶ್ ಮಾಡಿ ಹಾಕಿರೋದು ಸರ್. ಸೂಪರ್ ಸೂಪರ್. ಹೇಳಿದ್ರ ಬಗ್ಗೆ. ಸೊ ಇದು ಮೇನ್ ಹೈಲೈಟ್ ಸರ್ ಮನೆದು. ಇಲ್ಲೇ ನಮ್ಮ ಒಂದು ಈ ರೆನೋವೇಷನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಔಟ್ಪುಟ್ ಕೊಡೋಕೆ ದಿಸ್ ಇಸ್ ದ ಸಜೆಷನ್ ಸರ್. ಓಕೆ. ಹೇಳಿ. ಇದೇನಿತ್ತಂದ್ರೆ ನಾವು ಇಲ್ಲಿ ಸ್ಲ್ಯಾಬ್ ಇತ್ತಲ್ಲ ಸರ್, ಮೇನ್ ಆಗಿ ಈ ಸ್ಲ್ಯಾಬ್ ನ ಕಟ್ ಡೌನ್ ಮಾಡ್ಕೊಂಡಿದೀವಿ. ಓಕೆ. ಈ ಸ್ಲ್ಯಾಬ್ ನ ಕಟ್ ಡೌನ್ ಮಾಡ್ಕೊಂಡು ಡ್ಯೂಪ್ಲೆಕ್ಸ್ ನಾವು ಮೇನ್ ಇಲ್ಲ ಐಡಿಯಾ ಮಾಡ್ಕೊಂಡಿವಿ ಸರ್. ಈ ಡ್ಯೂಪ್ಲೆಕ್ಸ್ ಸ್ಟೇರ್ ಕೇಸ್ ಹೇಗೆ ಮಾಡಿದ್ವಿ, ಟೋಟಲ್ ನಾವು ಕಾಂಕ್ರೀಟಿಂಗ್ ಹೋಗಿಲ್ಲ ಸರ್. ಓಕೆ. ಏನ್ ಮಾಡ್ಕೊಂಡಿದ್ರೆ ಇದು MS ಬರುತ್ತೆ ಸರ್. ಇದು ಟೋಟಲಿ MS ಸ್ಟ್ರಕ್ಚರ್. MS ಸ್ಟ್ರಕ್ಚರ್ ಮೇಲೆ ನಾವು ಗ್ರ್ಯಾಂಡ್ ನ ಪ್ಲೇಸ್ ಮಾಡ್ಕೊಂಡಿದೀವಿ. ಓಕೆ ಓಕೆ ಓಕೆ. ಸೊ ಏನಾಗುತ್ತೆ ಅವಾಗ ನಮ್ಗೆ ಲೋಡ್ ಬೇರಿಂಗ್ಸ್ ತುಂಬಾ ಏನ್ ಬೇಕಾಗಲ್ಲ. ಈ MS ಸ್ಟ್ರಕ್ಚರ್ ನ ಜಸ್ಟ್ ವಾಲ್ಸ್ ನಾವು ಟೈಟ್ ಮಾಡ್ಕೊಂಡು ಅಲ್ಲಿಂದ ತಗೊಂಡು ಹೋಗಿರ್ತೀವಿ ಸರ್. ಸೊ ಬಾಟಮ್ ಫುಲ್ ಫ್ರೇಮ್ ಇದು ಮಾಡಿ MS ಅಲ್ಲಿ ಮಾಡ್ಕೊಂಡು ಎನಾಮೆಲ್ ಪೇಂಟಿಂಗ್ ಹೋಗಿದ್ದೀವಿ. ಅಂಡ್ ಟೋಟಲಿ ಅದ್ರ ಮೇಲೆ ಬರುವಂತದೆಲ್ಲ ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಗ್ರಾನೈಟ್ ಹೋಗಿದ್ವಿ ಸರ್. ಸೇಮ್ ಗ್ರಾನೈಟ್ ಫ್ಲೋರಿಂಗ್ ಹೋಗಿದ್ದೀವಿ. ಅಂಡ್ ಮತ್ತೆ ನೀವು ಟಾಪ್ ನೋಡಿದಾಗ ಅಲ್ಲೊಂದು ಕಟ್ಔಟ್ ಮಾಡಿ ಸ್ಕೈ ಕೊಟ್ಟಿದ್ವಿ ಸರ್. ಅಲ್ಲಿ ಎರಡು ಕೋರ್ ಕಟಿಂಗ್ ಮಾಡಿದ್ರೆ 2 ಕೋರ್ ಕಟಿಂಗ್ ಮಾಡಿದ್ವಿ ಸರ್. ಯಾಕೆ ಅಲ್ಟಿಮೇಟ್ಲಿ ನಮ್ಗೆ ಇದೊಂದು ಮೇನ್ ಡ್ಯೂಪ್ಲೆಕ್ಸ್ ಮನೆ ತರ ಕಾಣ್ಬೇಕಾಯ್ತು ಇವಾಗ ಇರುವಂತ ಮಾಡರ್ನ್ ಇದರಲ್ಲಿ. ಸೊ ಅದಕ್ಕೋಸ್ಕರ ಇರೋ ಎಕ್ಸಿಸ್ಟಿಂಗ್ ಮನೆಯಲ್ಲೇ ನಾವು ಈ ತರ ಪ್ಲಾನ್ ಅಪ್ ಮಾಡ್ಕೊಂಡಿದ್ವಿ. ಓಕೆ ಓಕೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ನಂಜಪ್ಪ ಸರ್ ಮತ್ತೆ ನೀಲಾ ಮೇಡಮ್ ಇದ್ದಾರೆ. ಸೊ ಅವ್ರ ಜೊತೆ ರಿವ್ಯೂ ತಗೊಳ್ಳೋಣ. ತುಂಬಾ ಆಕ್ಚುಲಿ ನನಗೆ ತುಂಬಾ ಪ್ರಶ್ನೆ ಕೇಳೋದಿದೆ ಸರ್ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇಬ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮೇಡಮ್.
ಓಕೆ ಸರ್ ನನ್ನ ಕ್ವಶನ್ ಏನಂತಂದ್ರೆ ಆಲ್ರೆಡಿ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು BHK ಮನೆ ಇತ್ತು. ಹೌದು ಸರ್. ಯಾಕೆ ನಿಮ್ಗೆ ನಮ್ಗೊಂದು ಡೂಪ್ಲೆಕ್ಸ್ ಬೇಕು ಅಂತ ಈ ಮನ್ಸು ಬಂದಿದ್ದು ಯಾಕೆ ನಿಮ್ಗೆ ಇದು? ಸರ್ ನಮಗೆ ಅವತ್ತಿಂದ ಮಕ್ಕಳು ಚಿಕ್ಕವರಿದ್ರು, ನಾವು ಮನೆ ಇಕ್ಕಟ್ಟು ಅಂತೇಳಿ ಹಂಗೆ ಇದ್ದು. ಓಕೆ, ಈ ಫಸ್ಟ್ ನೀವು ಕಟ್ಸಿದ ಮನೆ ನಾವು ಕಟ್ಸಿದ್ದೆ ಸರ್. ಎಂಟೈರ್ ಆಗಿ ಬಾಡಿಗೆ ಕಟ್ಸಿದ್ರೆ? ಓಕೆ, ಮೇಲೆ 2 ಫ್ಲೋರ್ ಬಾಡಿಗೆ ಮಾಡಿ ಒಂದೇ ಫ್ಲೋರ್ಗೆ ವಾಸ ಇದ್ದು ಸರ್. ಈ ಮಕ್ಕಳು ಬೆಳವಣಿಗೆ ಆತ ದೊಡ್ಡವರಾದ್ರು, ಅವ್ರಿಗೆ ನಾವು ಮುಂದೆ ಏನೋ ಮನೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಒಂದು ಆಸೆಯಿಂದ ಡೂಪ್ಲೆಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಫ್ಲೋರ್ ಖಾಲಿ ಮಾಡಿಸಿ ಇಲ್ಲ ಡೂಪ್ಲೆಕ್ಸ್ ಮಾಡ್ಕೊಂಡು ಡೂಪ್ಲೆಕ್ಸ್ ಮಾಡಿದ್ರೆ ಐಡಿಯಾ ಡೂಪ್ಲೆಕ್ಸ್ ಮಾಡಿದ್ರೆ ನಮಗ್ ಸಾಕಾಗುತ್ತೆ ಅಲ್ವಾ? ಸೊ ಇವಾಗ ಈ ತರ ಹಳೆ ಮನೆನ ಇಡೀ ಕೋರ್ ಕಟಿಂಗ್, ಅದು ನಿಮ್ದು ಇದು ಬೇರೆ ಅಲ್ಲ, ಏನು ಫ್ರೇಮ್ ಸ್ಟ್ರಕ್ಚರ್ ಅಲ್ಲ, ಗೋಡೆ ಮೇಲೆ ಗೋಡೆ ಕಟ್ಟಿರೋದು. ಓಕೆ, ತುಂಬಾನೇ ಲೈಕ್ ಸೂಕ್ಷ್ಮ ಕೆಲಸ ಮಾಡ್ಬೇಕಿದು. ಓಕೆ, ಇದನ್ನ ಮಾಡ್ಬೇಕು ಅಂತಂದಾಗ ಎಷ್ಟು ಹುಡುಕಿದ್ರಿ ನೀವು? ಮಾಡೋರ್ನ ಹೆಂಗ್ ಹುಡುಕಿದ್ರಿ ನೀವು? ಸರ್ ಅದು ನಮಗಿಂತ ನಮ್ಮ ಮಗನೇ ಹುಡುಕಿದ್ ಸರ್. ನಮ್ ರಾಕೇಶೇ ಅದಕ್ಕೆಲ್ಲ ಮುಂದೆ. ನಿಮ್ ಮಗ ರಾಕೇಶ್? ಓಕೆ, ಅವರು ಒಂದು ಇದರಿಂದಾನೇ ನಾವು ಅವ್ರನ್ನ ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿ ಅದನ್ನ. ಓಕೆ, ವಿವಾದವ್ರನ್ನ ಹುಡುಕಿರೋದು ರಾಕೇಶ್ ಸರ್ ಹಾಗಾದ್ರೆ? ಹೌದು ಸರ್, ವಿವಾದವರು ಅರ್ಬನ್ ಲೈನ್ ಇಂಜಿನಿಯರ್ ಸಿವಿಲ್ ವರ್ಕ್ನವರು ಅವರೇ. ಓಕೆ, ಅವರೇ ಬಂದ್ ಮಾಡಿದ್ದು. ಹೆಂಗ್ ಏರಿಯಾ ಅಂದ್ರೆ ಸರ್, ಇದು ಎಲ್ಲಿ ಗೋಡೆ ತೆಗೆದ್ರು ಅಲ್ಲೆಲ್ಲ ವಾಲ್ ಬೇರಿಂಗ್ ಕೊಟ್ಟಿದ್ದಾರೆ. ನೋಡಿದ್ದೀರಾ ನೀವು? ಸ್ಟಾರ್ಟಿಂಗ್ ವಾಲ್ ಬೇರ್ ಕೊಟ್ಕೊಂಡು ಆಮೇಲೆ ವಾಲ್ ತೆಗ್ದಿದ್ವಿ. ನಿಮ್ಗೆ ಸಿವಿಲ್ದು ಸ್ವಲ್ಪ ನಾಲೆಜ್ ಇದೆ ಅನ್ಸುತ್ತೆ? ಸಿವಿಲ್ ಸ್ವಲ್ಪ ನಮ್ಗೆ ಸ್ವಲ್ಪ ಅಲ್ಪ ಇದೆ, ಮುಂಚೆ ಕಟ್ಸಿರೋದ್ರಿಂದ ಐಡಿಯಾ ಇದೆ. ಓಕೆ, ಸೊ ಇವಾಗ ಅದೆಲ್ಲ ಮಾಡಿದ್ದು ನಿಮ್ಗೆ ಲೈಕ್ ಹೌದಪ್ಪ ಗಟ್ಟಿ ಮಾಡಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆ? ಸರ್ ಇಲ್ಲ, ಏನ್ ಫೀಲಿಂಗ್ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ನಮ್ಗೊಂದು ಅನ್ಸುತ್ತೆ. ಓಕೆ, ಆಮೇಲೆ ಇನ್ನೊಂದು, ಇದೆಲ್ಲ ಮಾಡ್ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ಆಲ್ರೆಡಿ ರೆಂಟ್ ಅಲ್ಲಿ ಇದ್ರೆ ಖಾಲಿ ಇತ್ತಾವೆಲ್ಲ? ಇಲ್ಲ ಸರ್, ಎಲ್ಲ ವಾಸ ಇದ್ರು. ಅವ್ರಿಗೂ ತೊಂದರೆ ಆಗ್ದಿದ್ದಂಗೆ ಹೆಂಗ್ ಮಾಡಿದ್ರು ಇವ್ರು? ಏನು ಆರಾಮಾಗೆಲ್ಲ ಮಿಷಿನ್ ಕಟಿಂಗ್ ಮಾಡಿದ್ರು, ಕೆಲಸ ವರ್ಕ್ ಕೆಲಸ ಮಾಡ್ಕೊಂಡು ನೀಟಾಗಿ ಕೆಲಸ ಮಾಡಿದ್ರು. ಇದು ಮಾಡ್ಬೇಕಾದ್ರೆ ನೀವೆಲ್ಲೋದ್ರಿ? ಈ ಮನೇಲಿ ಇದ್ರಲ್ಲ ನೀವು? ನಾವು ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಶಿಫ್ಟ್ ಆಗಿದ್ದೆವು ಸರ್. ಪಕ್ಕದಲ್ಲಿ ಶಿಫ್ಟ್ ಆಗಿದ್ದ? ನಮ್ದೇ ಒಂದು ಬಿಲ್ಡಿಂಗ್ ಅಲ್ಲಿ ಶಿಫ್ಟ್ ಆಗಿದ್ದು. ಬರ್ತಿದ್ರ ನೋಡ್ಕೊಂಡು ಹೋಗ್ತಿದ್ರೆ ಏನೇನ್ ಮಾಡ್ತಾರೆ? ಸಂಜೆವರೆಗೂ ಇಲ್ಲೇ ಇದ್ರೆ ನೋಡ್ಕೊಳ್ಳೋದು ಇಲ್ಲೇ ಇದ್ದು. ಚೆನ್ನಾಗ್ ಮಾಡ್ತಾ ಇದ್ರ ಕೆಲಸ? ಚೆನ್ನಾಗ್ ಮಾಡಿ. ಸೊ ಟೆಕ್ನಿಕಲ್ ಇರ್ಬೋದು, ಆಮೇಲೆ ನೋಡ್ಕೊಂಡು ಮಾಡೋದಾಗಿರ್ಬೋದು, ಕ್ಲೀನ್ ಇದು ಮಾಡ್ತಾ ಕ್ಲೀನ್ ಬೇರೆ ಮಾಡ್ಬೇಕಲ್ವಾ? ಹೌದು, ಶಿಫ್ಟಿಂಗ್ ಎಲ್ಲ ಮಾಡ್ಬೇಕು. ಅದು ಎಲ್ಲ ಇವರೇ ಮಾಡ್ತಿದ್ರು? ರೋಡ್ ಬೇರೆ ಚಿಕ್ಕದಿದೆ ಇಲ್ಲಿ? ಎಲ್ಲ ಅವ್ರದ್ದೇ, ಎವ್ರಿಥಿಂಗ್ ಅವ್ರದೇ? ಎಲ್ಲ ಅವ್ರದೇ ಟೋಟಲ್. ನಿಮ್ಗೇನು ಟೆನ್ಷನ್ ಇಲ್ಲ? ಇಲ್ಲ ಸರ್, ಇಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಬರೋದು ಡಿಸೈನ್. ಇಷ್ಟೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಡಿಸೈನ್ ಮಾಡ್ತಿದ್ರೆ ಹಿಂಗೆ ಅಲ್ವಾ? ಎಸ್ಪೆಷಲಿ ಮೇಡಮ್ ಕೇಳ್ಬೇಕು, ಕಿಚನ್ ಎಲ್ಲ ಸಖತ್ತಾಗಿ ಮಾಡ್ಬೇಕು, ದೇವ್ರ ಮನೆ ಇರ್ಬೋದು ಎಲ್ಲ ಸೂಪರ್ ಆಗಿ ಮಾಡೋರೆ. ನಾನೇನ್ ಹೇಳ್ತೀನಿ ಸೂಪರ್ ಆಗಿ ಅಂತ, ನೀವ್ ಹೇಳ್ಬೇಕಲ್ವಾ ಸರ್? ಚೆನ್ನಾಗಿ ಮಾಡಿದ್ರೆ ಸರ್. ಇದು ಮೇಡಮ್ ಮೈಕ್ ಕೊಡ್ತೀನಿ ರೀ. ಮೇಡಮ್ ನೀವ್ ಹೇಳಿ, ಹೆಂಗ್ ಮಾಡೋರೆ? ಚೆನ್ನಾಗಿ ಮಾಡೋರ? ನೀವ್ ಹೇಳಿ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಬಂದವರೆಲ್ಲ ಎಲ್ಲ ಚೆನ್ನಾಗಿದ್ದಾರೆ. ಓಕೆ, ಇದು ಮಾಡಿದ್ಮೇಲೆ ಮತ್ತೆ ಓಪನಿಂಗ್ ಏನೋ ಮಾಡಿದ್ರ ನೀವು? ಮಾಡಿದೆ ಸರ್, ಓಪನಿಂಗ್ ಮಾಡಿದ್ರು. 7ನೇ ತಾರೀಕು ಓಪನಿಂಗ್ ಮಾಡಿದ್ರು. ಸಂಬಂಧಿಕರೆಲ್ಲ ಏನ್ ಹೇಳಿದ್ರು? ಸ್ವಲ್ಪ ಅವರೆಲ್ಲ ಹೇಳಿದ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ. ತಿರ್ಗಾ ಫೋನ್ ಮಾಡಿ 3 ದಿವಸ ಆದ್ಮೇಲೆ ತಿರ್ಗಾ ಹೇಳಿದ್ರು ಹೆಂಗ್ ಮಾಡ್ಸಿದ್ರ ಅಂತ ಎಲ್ಲ. ಅಲ್ಲ, ಅವರು ಹಳೆ ಮನೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ನಮಗೂ ಗೊತ್ತಾಗಿಲ್ಲ ಸರ್, ರಿನೋವೇಷನ್ ಅನ್ನೋ ತನಕ ನನಗೂ ಗೊತ್ತಾಗ್ಲಿಲ್ಲ. ಇವಾಗಿದೆ ಅಲ್ಲ, ಇದು ಸಫಿಶಿಯಂಟ್ ಈಗ? ಸಾಕ? ಮಕ್ಕಳು ಮರಿ ಮೊಮ್ಮಕ್ಕಳು ಯಾರಾದ್ರೂ ಸಾಕು ಅಂತೀರ? ಯಾರು ಸಾಕು. 3 ರೂಮ್ ಆಗ್ಬಿಟ್ಟಿದೆ. ಸೊ ಇವಾಗ ಇನ್ನೊಂದು ಸರ್, ನೋಡಕ್ಕೇನೋ ಚೆನ್ನಾಗಿದೆ, ಖರ್ಚು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಹೊಸ ಮನೆ ಕಟ್ಟಿದ್ರೆ ಆಲ್ಮೋಸ್ಟ್ ನೀವು 80 ಲಕ್ಷ ಖರ್ಚು ಮಾಡ್ಬೇಕಿತ್ತು. ಸೊ ಇವತ್ತು ಕೆಲವೊಂದು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲೇ ಮಾಡಿದ್ದಾರೆ. ಬಟ್ ಏನ್ ಖರ್ಚು ಮಾಡಿದ್ದೀರಾ? ಹೌದು, ಸರಿಯಾಗಿ ಖರ್ಚು ಮಾಡಿದಿರಿ ಅಂತ ಅನ್ಸುತ್ತಾ? ಇಲ್ಲ ಸರ್, ಈಗಿನ ಬೆಲೆ ತಕ್ಕನಾಗೆ ಅದು ಮಾಡ್ಲೇಬೇಕು. ಅದೇ ಕರೆಕ್ಟ್ ಆಗಿ ಖರ್ಚಾಗಿದೆ ಅಂತ ಆಗಿದೆ. ಓಕೆ, ಹಾಕಿರೋ ಬಂಡವಾಳನು ಮೋಸ ಇಲ್ಲ ಗುರು ಅನ್ನೋದೊಂದು ಮೋಸ ಇಲ್ಲ ಅಂತ ಹೇಳ್ತೀರಾ? ಚೆನ್ನಾಗಿದೆ ಅಂತ ಹೇಳ್ತೀರಾ? ನಮ್ ವೀಕ್ಷಕರಿಗೆ ಹೇಳಿ, ಯಾರಾದ್ರೂ ಅವ್ರ ಮನೇನು ಇದೇ ತರ ಮಾಡೋದಿದ್ರೆ ವಿವಾ ಡಿಸೈನರ್ಸ್ ಮಾಡಿಸ್ಬೋದಾ? ಮಾಡಿಸ್ಬೋದು ಸರ್. ಹೇಳಿ, ಅವ್ರಿಗೆ ಹೇಳಿ, ನೀವ್ ಹೇಳಿ, ಅವ್ರಿಗೆ ಹೇಳಿ. ಸರ್, ವಿವಾಸ್ ಡಿಸೈನರ್ ಕೈಲಿ ಇದೇ ತರ ಮಾಡ್ಸಂಗಿದ್ರೆ ಯಾರು ಬೇಕಾದ್ರೂ ಮಾಡಿಸ್ಬೋದು ಸರ್. ಚೆನ್ನಾಗ್ ಮಾಡ್ತಾರಾ? ಚೆನ್ನಾಗ್ ಮಾಡ್ತಾರೆ ಸರ್. ಮೇಡಮ್ ನೀವೇನ್ ಹೇಳ್ತೀರಾ? ಚೆನ್ನಾಗ್ ಮಾಡ್ತಾರಾ? ಚೆನ್ನಾಗಿ ಮಾಡಿದ್ದಾರೆ ಸರ್, ಮಾಡಿಸ್ಕೊಡ್ರಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಒಪ್ಕೊಂಡವ್ರೆ ಅಂತ ಹೇಳ್ತೀರಾ? ಸರಿ, ನಮ್ ವಿವಾ ಡಿಸೈನರ್ ತಮ್ಸ್ ಕೊಡ್ಬೋದಾ? ಕೊಡಿ, ನೀವು ಕೊಡಿ ಮೇಡಮ್ ಒಂದ್ ತಮ್ಸ್. ಸೂಪರ್ ಆಗಿ ಹೇಳಿದ್ರೆ ನಮ್ ವೀಕ್ಷಕರಿಗೆ ಒಂದ್ ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಧನ್ಯವಾದ. ಅಂಡ್ ಕಂಗ್ರಾಚುಲೇಷನ್, ಒಂದು ಹೊಸ ಮನೆಗೆ ಬಂದಿದ್ದೀರಾ ಇವಾಗ, ನಿಮಗೂ ಕಂಗ್ರಾಚುಲೇಷನ್. ಸರ್, ಈಗ ಮೇಲ್ಗಡೆ ಬಂದಿದ್ದೀವಿ ಸರ್. ಸೊ ಡ್ಯೂಪ್ಲೆಕ್ಸ್ ಮೇಲ್ ಬರ್ತಿದ್ದಂಗೆ ನಮಗೆ ಮೇಲ್ ಹಾಗೆ ನೋಡ್ಬೋದು ಸರ್. ಸೊ ಸ್ಕೈಲೈಟ್ಗೂ ನಾವು ಕಟ್ಔಟ್ ಮಾಡ್ಕೊಂಡಿದ್ವಿ, ಅಲ್ಲೂ MS ವರ್ಕ್ ಆಗಿದೆ. ಸೊ ಕಟ್ಔಟ್ ಆದ್ಮೇಲೆ ಇನ್ನೇನು ರೆಸ್ಟ್ ಆಫ್ ದ ಪೋರ್ಷನ್ಸ್ ಇತ್ತು. ಫಸ್ಟ್ ನಾವು ಇನಿಷಿಯಲ್ ಆಗಿ ವೀನಿಯರ್ ಹೋಗೋಣ ಅಂತ ಅನ್ಕೊಂಡಿದ್ದೆ ಸರ್. ಬಟ್ ರೆನೋವೇಷನ್ ಸ್ವಲ್ಪ ಇನ್ನೂ ಬಜೆಟ್ ಜಾಸ್ತಿ ಆಗಿದ್ದ ಕಾರಣ ಮತ್ತೆ ಅದು ಕಟ್ ಡೌನ್ ಮಾಡೋಣ ಸರ್ ಅಂತಂದ್ರು. ಬಟ್ ನಾನು ಸರ್ ಕಟ್ ಡೌನ್ ಮಾಡೋದು ಬೇಡ, ಬೇಕು ಆಲ್ಟರ್ನೇಟಿವ್ ಅದು PUC ಹೋಗ್ಬೋದು ಅಂತ ಹೇಳಿ ನಾವು PUC ಹೋಗಿದ್ದೀವಿ. ಬಟ್ ಇಟ್ ಗಿವ್ಸ್ ಆಲ್ಮೋಸ್ಟ್ ನಿಮಗೆ ವುಡನ್ ಫೀಲೇ ಕೊಡುತ್ತೆ. ಬಟ್ ಏನಾಗುತ್ತೆ, ಮೆಟೀರಿಯಲ್ ಮಾತ್ರ ವೀನಿಯರ್ ಇಂದ ನಾವು ಅದಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀವಿ. ಓಕೆ, ಆಮೇಲೆ ರೈಲಿಂಗ್ಸ್ ಇದು ಅದರಲ್ಲಿ ಟೋಟಲ್ SS ಬರುತ್ತೆ ಸರ್. ನಿಮಗೆ SS ತೊಗೊಂಡಿದ್ದೀವಿ. ಅಂಡ್ ಇದು ಫುಲ್ ನಿಮಗೆ ಟಫ್ ಅಂಡ್ ಗ್ಲಾಸ್ ಬರುತ್ತೆ ಸರ್ ಟೋಟಲ್ ಆಗಿ. ಸೊ ಇದು ಸ್ಟ್ರೈಟ್ ತೊಗೊಂಡು ಇಲ್ಲೊಂದು ಆಂಗ್ಯುಲರ್ ಪೊಸಿಷನ್ ತೊಗೊಂಡಿದ್ವಿ, ಸ್ಪೇಸ್ ಬೇಕಾಗಿತ್ತು ಅಂತ ಹೇಳಿ. ಸೊ ಆಂಗ್ಯುಲರ್ ಪೊಸಿಷನ್ ಮತ್ತೆ ರೈಟ್ ರೌಂಡ್ ಕ್ಲೀನ್ ಆಗಿ ಪಾಸ್ ಆಗುತ್ತೆ ಸರ್. ಸೂಪರ್. ಈ ಕಡೆ ಮೇಲೆ ಬಂದ್ರೆ ಸರ್ ಇಲ್ಲಿ ಒಂದು ಲಿವಿಂಗ್ ಲಾಂಜ್ ಏರಿಯಾ ಬೇಕಾಗಿತ್ತು. ಸೊ ಜಾಸ್ತಿ ಏನು ಮಾಡಕ್ ಹೋಗಿಲ್ಲ, ಜಸ್ಟ್ POP ತೊಗೊಂಡಿದ್ವಿ. POP ಹೇಗೆ ತೊಗೊಂಡು ಫ್ರಮ್ ವಾಲ್ ಎಲ್ಲ ತೊಗೊಂಡು ಸರ್.
ವಾಲು POP ಬಂದಿದೆ, ಸೀಲಿಂಗು POP ಹೋಗಿದೆ. ಅಲ್ಲಿ ನಾನು ಪ್ರೊಫೈಲ್ ಲೈಟ್ ರನ್ ಮಾಡ್ಕೊಂಡಿದ್ದೆ ಸರ್ ನಾವು ಇದರಲ್ಲಿ. ಓಕೆ, ಇದು ವಾಲಲ್ಲೇ ಇದೆ ಇದು ಸರ್ ಅದ್ರ POP ಇಲ್ಲಿ ತಗೊಂಡು ಸರ್ ಟೋಟಲ್ ನಿಮಗೆ ಏನು ಬರುತ್ತೆ POP ಬರುತ್ತೆ ಇದು. ಓಕೆ, ಇಲ್ಲಿಂದಾನೇ ಕಂಪ್ಲೀಟ್ ರನ್ ಮಾಡಿಬಿಟ್ಟು ಕಂಪ್ಲೀಟ್ ರನ್ ಮಾಡಿದ್ವಿ ಸರ್. ಫುಲ್ ಸೀಲಿಂಗು ತಗೊಂಡು ಅದನ್ನ ಇನ್ನೊಂಚೂರು ಹೈಲೈಟ್ ಮಾಡಕ್ಕೆ ಏನು ಮಾಡ್ಕೊಂಡಿದ್ದು ಪ್ರೊಫೈಲ್ ಲೈಟ್ ಫುಲ್ ರನ್ ಮಾಡ್ಕೊಂಡಿದ್ವಿ ಸರ್ ನಾವು. ಮಾಡಿದ್ವಿ. ನೆಕ್ಸ್ಟ್ ಸರ್ ಇಲ್ಲಿಂದ ಎಲ್ಲಿ ಹೋಗ್ತಿದ್ದೀವಿ? ಸರ್ ನೆಕ್ಸ್ಟ್ ಈಗ ಬಂದಾಗ ನಾವು ಸ್ಟೇರ್ ಕೇಸ್ ಒಂದು ಅವ್ರಿಗೆ ಟೆರೇಸ್ ಪ್ರೊವಿಷನ್ ಮಾಡ್ಬೇಕಾಯ್ತು ಸರ್. ಸೊ ಮೇನ್ ಆಗಿ ಏನ್ ಮಾಡ್ಬೇಕು, ಇಲ್ಲಿ ನಾವು ಸ್ಪೈರಲ್ ಸ್ಟೇರ್ ಕೇಸ್ ಕೊಟ್ವಿ. ಯಾಕಂದ್ರೆ ಬೇರೆ ತರ ಸ್ಟೇರ್ ಕೇಸ್ ಕೊಟ್ಟಾಗ ಸ್ಪೇಸ್ ತುಂಬಾನೇ ಜಾಸ್ತಿ ಅಕೊಮಡೇಟ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಅದ್ರ ಬೇಡ ಅಂತೇಳಿ ಸ್ಪೈರಲ್ ಸ್ಟೇರ್ ಕೇಸ್ ಹೋಗಿದ್ದೀವಿ. ಸೊ ಇಲ್ಲಿಂದ ಏನಾಗುತ್ತೆ, ಮೇಡೋ ಟೆರೇಸ್ ಆಕ್ಸೆಸ್ ಆಗುತ್ತೆ ಸರ್. ಸೊ ಇಲ್ಲಿ ಬೆಡ್ರೂಮ್ ನೋಡ್ಕೊಂಡ್ರೆ ಸರ್. ಸೊ ಇದಾಗೇನು ಒಂದು ಸನ್ಸ್ ಬೆಡ್ರೂಮ್ ಸರ್ ಇದು. ಇಲ್ಲಿ 2 ವಾರ್ಡ್ರೋಬ್ ಮಾಡಿದೀವಿ. ಒಂದು ವಾಕಿಂಗ್ ಸ್ಪೇಸ್ ಅನ್ನು ತಗೊಂಡಿದೀವಿ ವಾರ್ಡ್ರೋಬ್ ನ. ಸೊ ಇಲ್ಲಿ ಬಂದ್ರೆ ಸೇಮ್ ಸರ್ ನಾವೇನು ಕೆಳಗಡೆ ನೋಡಿದ್ವಿ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದೀವಿ. ಪ್ಯಾಚ್ ವರ್ಕ್ ಲ್ಯಾಮಿನೇಟ್ ಅಲ್ಲಿ ಹಾಗೆ ಸ್ಲೈಡಿಂಗ್ ಹೋಗಿದೀವಿ ಅಂಡ್ ಇಂಟೆಂಟ್ ನಿಮಗೆ ಲಾಫ್ಟ್ ಬರುತ್ತೆ ಸರ್. ಓಪನ್ ಮಾಡಿ ಸರ್ ಇದು. ಸೊ ಇಂಟರ್ನಲ್ ಬಂದಾಗ ನಿಮಗೆ ಪ್ರೊಫೈಲ್ ಲೈಟ್ ರನ್ ಆಗಿರ್ತದೆ. ಅಂಡ್ ನಮ್ಗೆ ಇಂಟರ್ನಲ್ ಕಾಂಬಿನೇಷನ್ಸ್ ಅಲ್ಲಿ 2 ಡ್ರಾವರು, ಒಂದು ಹ್ಯಾಂಗರ್ ಸ್ಪೇಸ್, ಕೆಳಗಡೆ ನಿಮ್ಗೆ ಒಂದು ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಸೊ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಟೋಟಲ್ ರನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಕಡೆ ಬಂದ್ರೆ ಹೀಗೆ ಬಂದಾಗ ಇಲ್ಲೊಂದು ನಮ್ಮ ಸ್ಮಾಲ್ ನಿಶ್ ಒಂದು ಸಿಕ್ತು ಸರ್. ರೆನೋವೇಷನ್ ಮಾಡಿದಾಗ ಅಕೌಂಟ್ ಚಿಕ್ಕ ಸ್ಪೇಸ್ ಇತ್ತು, ಆ ಕಡೆ ಮನೆಗೆ ತಗೊಂಡಿದ್ರಲ್ಲ. ಸೊ ಅದನ್ನ ಮತ್ತೆ ನಾವು ಹಾಗೆ ಬಿಡೋದು ಬೇಡ ಅಂತ ಹೇಳಿ ಇನ್ನೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಎನಿಥಿಂಗ್ ಕ್ಯಾನ್ ಬಿ ಪ್ಲಾನ್ಡ್ ಓವರ್ ಹಿಯರ್ ಸರ್. ಓಕೆ, ಸ್ವಲ್ಪ ಚೆಸ್ಟ್ ಆಫ್ ಡ್ರಾವರ್ ಹಾಕಿದ್ದೀರಾ? ಯಾ ಸರ್. ಓಕೆ. ಸೊ ಮತ್ತೆ ಬಂದ ಇಲ್ಲಿ ಇನ್ನೊಂದು ವಾರ್ಡ್ರೋಬ್ ಹೋಗಿದ್ದೀವಿ. ಅಗೇನ್ ಸೇಮ್ ಪ್ಯಾಟರ್ನ್ಸ್ ಅಲ್ಲಿ ಏನು ಚೇಂಜ್ ಬರಲ್ಲ ನಿಮಗೆ. ಲಾಫ್ಟ್ ಇಂಟೆಂಟ್ ರನ್ ಆಗುತ್ತೆ. ಆಮೇಲೆ ಇದು ಅಗೇನ್ ಸ್ಲೈಡರ್ ಕೊಟ್ಟಿದ್ದೀವಿ. ಈ ಇಂಟರ್ನಲ್ ಇದರಲ್ಲಿ ಎಷ್ಟು ಆಪ್ಷನ್ ಕೊಡ್ತೀರಾ ನಮಗೆ ಇದರಲ್ಲಿ? ಸರ್ ಇವಾಗ ನಾವು ಕೊಡ್ತಾರೆ ಒಂದು ಆಪ್ಷನ್ ಗ್ರೇ ಕಲರ್ ಕೊಡ್ತಾ ಇದ್ದೀವಿ ಸರ್. ಅದು ಗ್ರೇ ಅಂತ ಸ್ಟಾರ್ಟ್ ಮಾಡಿ ಅವಾಗ ಅದು ಗ್ರೇಸ್ ಅಲ್ಲಿ 2 ತರ ಕೊಟ್ಟಿದ್ವಿ. ಒಂದು ಲೈಟ್ ಗ್ರೇ, ಡಾರ್ಕ್ ಗ್ರೇ ಇತ್ತು. ಆಸ್ ವೆಲ್ as ಒಂದು ವೈಟ್ ಕೊಡ್ತಾ ಇದ್ವಿ. ಆಮೇಲೆ ವೈಟ್ ನ ಫುಲ್ ಕಟ್ ಡೌನ್ ಮಾಡ್ಕೊಂಡ್ವಿ. ಇವಾಗ ಗ್ರೇ ಒಂದು ಡಾರ್ಕ್ ಗ್ರೇ ಹೋಗಿದೀವಿ. ತುಂಬಾ ಚೆನ್ನಾಗಿದೆ ಸರ್ ಅದು. ಸೊ ಸೇಮ್ ಅದೇ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಕೆಲವೊಂದ್ ಕಡೆ ವುಡನ್ ಕೂಡ ನೋಡಿದೀನಿ ನಾನು ಆಕ್ಚುಲಿ. ಹಾ ಸರ್, ವುಡನ್ ಅಂದ್ರೆ ನಾವು ಕೆಲವೊಂದು ಕಸ್ಟಮರ್ಸ್ ಅದನ್ನ ಕೇಳಿ ಹೋಗ್ತೀವಿ. ಬಟ್ ವುಡನ್ ಬಂದಾಗ ಒಂದ್ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ ಸರ್. ಏನಕ್ಕೆ ಅಂದ್ರೆ ವುಡನ್ ನಾವು 2 ಕಡೆ ಬಂದ್ಬಿಟ್ಟು ಅದು ಲೇಫ್ ಮ್ಯಾಚ್ ಮಾಡ್ಬೇಕಾಗುತ್ತೆ ಆ ವೈನ್ಸ್ ನ. ಸೊ ವೇಸ್ಟೇಜ್ ಜಾಸ್ತಿ ಬರುತ್ತೆ. ಆ ತರದೇನೋ ನಮ್ಗೆ ಆಪ್ಷನ್ ಬರುತ್ತೆ. ಈ ಕಡೆ ಬಂದ್ರೆ ಇಲ್ಲಿ ಬಂದಾಗ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಅಗೇನ್ ಇಲ್ಲಿ ಸೇಮ್ ಪ್ಯಾಟರ್ನ್ ನಾವು ವಾರ್ಡ್ರೋಬ್ ಹೋಗಿದ್ದೀವಿ. ಬಟ್ ಇಲ್ಲಿ ಏನಂದ್ರೆ ಇದು ಹಿಂಭಾಗ ಬಂದು ಒಂದು ವಾಶ್ರೂಮ್ ಬರ್ತಾ ಇದೆ ಸರ್. ಓಕೆ. ಸೊ ವಾಶ್ರೂಮ್ ಅದು ಗೊತ್ತಾಗದಿರಂಗೆ ನಾವು ನಾರ್ಮಲ್ ನಮ್ದು ಏನ್ ಕೊಡ್ತೀವಿ ಕನ್ಸೀಲ್ಡ್ ಕಾನ್ಸೆಪ್ಟ್ ಅಲ್ಲಿ ಈ ತರ ಕನ್ಸೀಲ್ಡ್ ಕಾನ್ಸೆಪ್ಟ್ ಹೋಗಿದೆ ಸರ್ ಶಟರ್. ಓಕೆ, ಇದು ಏನಿದೆ ಸರ್ ಇದು ಮೇಲ್ಗಡೆ ಹಾಕಿರೋದು? ಇದು ಸರ್ ಇದು ಬಂದ್ರೆ ರಾಫ್ಟರ್ ಸರ್. ಇದು ರಾಫ್ಟರ್ ಹೋಗಿದ್ದೀವಿ. ಸೊ ಡೋರ್ ಮೇಲೆ ನಾವು ರಾಫ್ಟರ್ ನ ಪೇಸ್ಟ್ ಮಾಡ್ಕೊಂಡು ಒಂದೇ ಲೆವೆಲ್ ಗೆ ನಾವು ತಗೊಂಡು ಹೋಗಿ ಸರ್. ಪುಷ್ ಓಪನ್ ಬರುತ್ತೆ. ಚಾರ್ಕೋಲ್ ತರ ಕಾಣಿಸುತ್ತೆ. ಚಾರ್ಕೋಲ್ ತರ ಕಾಣಿಸುತ್ತೆ. ಸೊ ನಾವು ಒಂದು ಸ್ಟೋನ್ ಫಿನಿಶ್ ವಿತ್ ಹೈಲೈಟ್ ಗೋಸ್ಕರ ರೋಸ್ ಗೋಲ್ಡ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಈ ಡೋರ್ ಓಪನ್ ಮಾಡಿ ಇದ್ರೊಳಗಡೆ ಏನಿದೆ? ಸೊ ಹೀಗೆ ಬಂದಾಗ ನಿಮ್ಗೆ ರೆಸ್ಟ್ ರೂಮ್ ಇರುತ್ತೆ. ಸೊ ಇದು ರೆಸ್ಟ್ ರೂಮ್. ಇದನ್ನ ಎಂಟೈರ್ ಆಗಿ ನೀವೇ ಕ್ರಿಯೇಟ್ ಮಾಡಿ? ಟೋಟಲ್ ನಾವೇ ಕ್ರಿಯೇಟ್ ಮಾಡಿ ಟೈಲಿಂಗ್ ಮಾಡಿ ಕೊಟ್ಟರೆ ಸರ್ ಇಲ್ಲಿ. ಓಕೆ 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 ಸರ್, ಮನೆ ನೋಡಿದ್ವಿ, ಓನರ್ ಹತ್ರ ಮಾತಾಡಿದ್ವಿ, ಅವರು ಕೂಡ ಖುಷಿಯಾಗಿದ್ದಾರೆ. ಸೊ ನಾವು ಒಂದು ಹಳೆ ಮನೆ ಇದ್ದದ್ದು ಈ ತರ ಒಂದು ಅಲ್ಟ್ರಾ ಮನೆ ಸಿಗುತ್ತೆ ಅನ್ನೋದೇ ಅವ್ರಿಗೆ ಒಂದು ಒಳ್ಳೆ ಖುಷಿ ಅಂತ ಹೇಳ್ಬೋದು. ಸರ್ ಫೈನಲ್ ಆಗಿ ಬರುವಂತದ್ದು ನಿಮ್ಮ ಸರ್ವಿಸಸ್, ಈ ರಿನೋವೇಷನ್ ಇರ್ಬೋದು, ಇಂಟೀರಿಯರ್ ಇಲ್ಲಿವರೆಗೆ ಮಾಡ್ತೀರಾ ನೀವು? ಸರ್ ರಿನೋವೇಷನ್ ರೈಟ್ ನಾವು ಬ್ಯಾಂಗ್ಳೂರೇ ಸರ್. ಸೊ ರಿನೋವೇಷನ್ ಆಚೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಅಲ್ಲಿಗೆ ಲೇಬರ್ ಕಳಿಸಿ ಮಾಡೋದು ಇಟ್ಸ್ ಹೆಕ್ಟಿಕ್ ಟಾಸ್ಕ್. ಸೊ ಇನ್ನು ಆ ಕಡೆ ಟೀಮ್ಸ್ ಎಲ್ಲ ರೆಡಿ ಆದಾಗ ಆಚೆ ಮಾಡ್ತೀವಿ. ಬಟ್ ರಿನೋವೇಷನ್ ಟೋಟಲ್ ಇವಾಗ ಬ್ಯಾಂಗ್ಳೂರ್ ಅಷ್ಟೇ ಮಾಡ್ತಾ ಇದ್ದೀವಿ. ಓಕೆ, ಇಂಟೀರಿಯರ್ ಟೋಟಲ್ ಕರ್ನಾಟಕ ಮಾಡ್ತಾ ಇದೀವಿ. ಸೊ ಅದೆಲ್ಲ ಕಡೆ ಸರ್ವಿಸಸ್ ಅವೈಲೇಬಲ್ ಇದೆ. ರೀಸೆಂಟ್ ಆಗಿ ಬೆಂಗಳೂರು ಬಿಟ್ಟು ಹೊರಗಡೆ ಮಾಡಿರುವಂತ ಪ್ರಾಜೆಕ್ಟ್ ಎಲ್ಲಿದೆ ನಿಮ್ದು? ಸರ್ ಇವಾಗ ಸ್ಟಾರ್ಟ್ ಆಗ್ತಿದೆ, ಹಿರಿಯೂರಲ್ಲಿ ಸ್ಟಾರ್ಟ್ ಆಗ್ತಿದೆ. ರೀಸೆಂಟ್ ಆಗಿ ಮುಗಿದಿದೆ ಅಂದ್ರೆ ನಾವು ಕುಮಟಾದಲ್ಲಿ ಮಾಡಿದ್ರು ಸರ್, ಅದು ಮುಗಿದಿದೆ. ಅವರ ರೆಫರೆನ್ಸ್ ಅಲ್ಲಿ ಇನ್ನೊಂದು ಮಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಮಂಗಳೂರಲ್ಲಿ? ಎಸ್ ಸರ್. ಅಲ್ಲ ಶಿವಮೊಗ್ಗದಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲ ಫ್ಯಾಕ್ಟರಿ ಇದೆ ಇವಾಗ. ಇನ್ನೊಂದು 1 ಮಂತ್ ಇದೆಲ್ಲ ಮುಗಿತಾ ಬರುತ್ತೆ. ಇದೆಲ್ಲ ನಾವು ವೀಕ್ಷಕರು ತೋರಿಸ್ಕೊಂಬರೋಣ ಅಲ್ವಾ? ಫುಲ್ ಒಂದು ಆಲ್ ರೌಂಡ್ ಕರ್ನಾಟಕ ಟ್ರಿಪ್ ಮಾಡೋಣ ಸರ್. ಓಕೆ ಓಕೆ, ನಾವು ಮುಂದಿನ ವಾರ ಊರ್ ಕೂಡ ಹೋಗ್ತಾ ಇದ್ದೀನಿ. ನಮ್ಮ ಊರ್ ಸಿರ್ಸಿ ನಿಮ್ಗೆ ಗೊತ್ತಿರಬಹುದು ಸರ್. ನಾ ಕೇಳ್ತೀನಿ, ಅಲ್ಲೆಲ್ಲಾದ್ರೂ ಕುಮಟಾ ಆ ಕಡೆ ಯಾವ್ದಾದ್ರು ಇದ್ರು ಕೂಡ, ಮಂಗಳೂರು ಇದ್ರು ಕೂಡ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡ್ ಬರೋಣ. ಡೆಫಿನೆಟ್ಲಿ ಕೂಡ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಮಂಗಳೂರು ಜನತೆ, ಈ ಕಡೆ ನಮ್ಮ ಕೋಸ್ಟಲ್ ಏರಿಯಾದವರು, ಉತ್ತರ ಕರ್ನಾಟಕದವರು ಯಾರು ಬೇಕಾದ್ರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ವಾಲಿಟಿ ಇಂಟೀರಿಯರ್ ನ ಮಾಡಿಸ್ಕೋಬಹುದು. ಸರ್ ಬೆಲೆಗಳು ಅಂತ ಬಂದಾಗ ಪ್ಯಾಕೇಜಸ್ ಯಾವ ರೀತಿ ಇರುತ್ತೆ? ಸರ್ ನಾವು ಪ್ರತಿ ವಿಡಿಯೋ ಹೇಳಿದಂಗೆ ವಿವಾ ಡಿಸೈನ್ಸ್ ಬಂದು ಪ್ಯಾಕೇಜ್ ಮೇಲೆ ವರ್ಕ್ ಮಾಡೋದು ಸರ್. ನಾವು ಹೇಗೆ ವರ್ಕ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ ನಮ್ಮ ಹತ್ರ ಏನ್ ತಗೊಂತಿದ್ದಾರೆ ಆ ಒಂದು ವಿಡ್ತ್ ಹೈಟ್ ಅದ್ರ ಮೇಲೆ ತಗೊಂತೀವಿ. ಫಾರ್ ಎಕ್ಸಾಂಪಲ್ ವಾರ್ಡ್ರೋಬ್ ನೀವೇ ಒಂದು 7 ಅಡಿಗೆ 10 ಅಡಿ ಅಂತ ಹೈಟ್ ಅದಕ್ಕೆ ಮಾತ್ರ ಚಾರ್ಜ್. ಪೂಜಾ ಹೈಟ್ ನೀವು ಒಂದು 5/6 ಅಂತೀರಲ್ಲ, 5 ಹೈಟ್ ಅದಕ್ಕೆ ಮಾತ್ರ ಚಾರ್ಜ್. ಸೊ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ನೀವು ಯಾವ್ದೇ ತಗೊಂತೀರೋ ನಾವು ಬರೀ ಸ್ಕ್ವೇರ್ ಫೀಟ್ ಬೇಸಿಸ್ ಮಾತ್ರ ಮಾಡ್ಕೊಡ್ತೀವಿ. ಏನ್ ರೇಟ್ ನಡೀತಾ ಇದೆ ನಿಮ್ದು? ಸರ್ ಸ್ಕ್ವೇರ್ ಫೀಟ್ ಬೇಸಿಸ್ ನೀವು ಫ್ರೇಮ್ ಟೈಪ್ ತರ ತಗೊಂಡೋಗಿ ಹೋದಾಗ 700 ಸ್ಟಾರ್ಟ್ ಮಾಡ್ತೀವಿ ಸರ್. ಓಕೆ. ಅದೇ ಬಾಕ್ಸ್ ಟೈಪ್ಸ್ ವಿತ್ ಲ್ಯಾಮಿನೇಟ್ ತಗೊಂತಿದ್ದಾರೆ ಕಿಚನ್ ಬಂದು 1650 700 ಇದೆ. ಅದೇ ವಾಟರ್ಸ್ ಹೋದಾಗ 1400 450 1550 ಮಾಡ್ತಾ ಇದೀವಿ ಸರ್. ರೀಸೆಂಟ್ ಕೆಲವೊಂದಲ್ಲ. ಅದೇನಕ್ಕೆ ಅಂದ್ರೆ ಒಂದು ಹೊಸ ಅಪ್ಡೇಟ್ ಏನ್ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ವೇಡಿಸ್ ನಮ್ದು ಇವಾಗ ಏನ್ ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಾರ್ಚಿಂದ ನಮ್ಮ ಹತ್ರ ನೆಕ್ಸ್ಟ್ ಯಾವುದೇ ಕಸ್ಟಮರ್ಸ್ ಬುಕ್ ಆದ್ರೂ ನಾವು ಒಂದು ಹೊಸ ಪ್ಲಾನ್ ತರ್ತಾ ಇದೀವಿ. ನಾವು ಹೆಟಿಕ್ ಆರ್ಡರ್ಸ್ ಯೂಸ್ ಮಾಡ್ತಿಲ್ಲ ಸರ್. ಹೆಟಿಕ್ ಯೂಸ್ ಮಾಡಲ್ಲ? ಹೆಟಿಕ್ ಇಲ್ಲ. ಮತ್ತೆ ಯಾಕೆ? ಹಾಫ್ಲೆ ಇನ್ನೊಂದು ಪ್ರೀಮಿಯರ್ ನೆಕ್ಸ್ಟ್ ಗ್ರೇಡ್ ನೆಕ್ಸ್ಟ್ ಹೋಗ್ಬಿಟ್ಟಿದೆ ಸರ್. ಸೊ ಇನ್ ಮಾರ್ಕೆಟ್ ಅಲ್ಲಿ ವಿವಾ ಡಿಸೈನ್ಸ್ ಕಡೆಯಿಂದ ಮಾರ್ಚ್ ಇಂದ ಬುಕ್ ಮಾಡೋರಿಗೆ ಯಾವುದೇ ಕಾರಣಕ್ಕೆ ಹೆಟಿಕ್ ಇರಲ್ಲ, ಹಾಫ್ಲೆ ಇರುತ್ತೆ, ವಿಚ್ ಇಸ್ ಮೋರ್ ಬೆಟರ್ ದನ್ ಹೆಟಿಕ್ ಸರ್. ಹೆಟಿಕ್ ಇಂದ ತುಂಬಾ ಚೆನ್ನಾಗಿದೆ ಹಾಫ್ಲೆ. ಟೋಟಲ್ ಸಾಫ್ಟ್ ಕ್ಲೋಸ್ ಇರುತ್ತೆ. ಸೊ ಇದೊಂದು ಹೊಸ ಅಪ್ಡೇಟ್ ಸರ್. ಲಾಸ್ಟ್ ವಿಡಿಯೋ ನಾವು ಅಪ್ಡೇಟ್ ಹೇಳಿದ್ದು ನಮ್ದೇ ಬ್ರ್ಯಾಂಡ್ ಪ್ಲೈಬೋರ್ಡ್ ಬರ್ತಾ ಇದೆ. ಈ ವಿಡಿಯೋ ಇನ್ನೊಂದು ಅಪ್ಡೇಟ್ ಕೊಡ್ತಾ ಇದೀವಿ. ಹಾರ್ಡ್ವೇರ್ ಫುಲ್ ಹೆಟಿಕ್ ಬಂದು ನಿಮಗೆ
ಹಾಫ್ ಲೇಯರ್ ಹಾಫ್ ಲೇ ಬರ್ತಾ ಇದೆ Premium, yes. ಸೇಮ್ ಬೆಲೆಯಲ್ಲಿ ನೀವು ಅಪ್ಗ್ರೇಡ್ ಮಾಡ್ಕೊಡ್ತಾ ಅಪ್ಗ್ರೇಡ್ ಮಾಡ್ಕೊಡ್ತಾ ಇದ್ದಾರೆ ಅಲ್ವಾ ಎಕ್ಸಾಕ್ಟ್ಲಿ. ಸೊ ನಮ್ಗೆ ಹೈಟೆಕ್ ಇಂದ ಹಾಫ್ ಲೇ ಹೋಗಿದ್ದಕ್ಕೆ ರೇಟ್ ಜಾಸ್ತಿ ಆಗೋದಿಲ್ಲ. ಸೇಮ್ ಸ್ಕಾರ್ಪಿಟ್ 750 ರೂಪಾಯಿಂದಾನೇ ಸ್ಟಾರ್ಟ್ ಆಗುತ್ತೆ, ಬಟ್ ಆದ್ರೆ ಎಲ್ಲ ಹಾಫ್ ಲೇಗೆ ಮುಂದೆ ಹೋಗ್ತಾ ಇದೆ. ಅಂಡ್ ಇವ್ರದ್ದು ಫ್ಲೈ ಬರ್ತಾ ಇದೆ ಅಂತಂದ್ರೆ ಆದಷ್ಟು ಬೇಗ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಫೈನಲ್ ಆಗಿ ಯಾರಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಬ್ರಾಂಚಸ್ ಎಲ್ಲಿ ಇದೆ ನಿಮ್ದು? ಸರ್ ಆರ್ ಆರ್ ನಗರ್ ಬರ್ಬೋದು, ನಮ್ದು ಬೆಮ್ಮೆಲ್ ಫೋರ್ಟ್ ಇದೆ, ಆಸ್ ವೆಲ್ ಆಸ್ ಕೋಗಿಲೂರು ಬರ್ಬೋದು. ಸೊ ನಾರ್ತ್ ಬೆಂಗಳೂರು ಯಾರ್ಯಾರ ಕಡೆ ರಾಜನಕೋಟೆ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಕಣ್ಣೂರು ಏರ್ಪೋರ್ಟ್ ಯಾರೇ ಇದ್ರು ಅವ್ರು ಬಂದು ನಮ್ಮನ್ನು ಕೋಗಿಲೇಶ್ವರನ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ, ನಾನು ನೋಡಿದ್ದೀನಿ. ತುಂಬಾ ಜನ ಕಸ್ಟಮರ್ಗಳು ನಮ್ಮ ವ್ಯೂವರ್ಸ್ ಗಳು ಹೋಗ್ಬಿಟ್ಟು ನೋಡಿ ಬಂದಿದ್ದೀರಾ. ನೀವು ಇವರಿಗೆ ಪ್ರಾಜೆಕ್ಟ್ ಕೊಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಫಸ್ಟ್ ಹೋಗ್ಬಿಟ್ಟು ಇವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ನ ವಿಸಿಟ್ ಮಾಡಿ ಒಂದು ಐಡಿಯಾ ಬರುತ್ತೆ ನಿಮ್ಗೆ, ಯಾವ ರೀತಿ ಇಂಟೀರಿಯರ್ ಮಾಡಬಹುದು, ಯಾವ ರೀತಿ ಇಂಟೀರಿಯರ್ ಮಟೀರಿಯಲ್ ಗಳು ಸಿಗುತ್ತೆ ನಿಮ್ಗೆ ಅನ್ನೋದನ್ನ ಒಂದು ಸಪರೇಟ್ ಫ್ಲೋರೇ ಮಾಡ್ಬಿಟ್ಟಿದ್ದಾರೆ. ಡೆಫಿನೆಟ್ಲಿ ಅದನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ ನ ಅಂಡ್ ರಿನೋವೇಷನ್ ಅನ್ನ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.